ಮಾಡಿಕೊಂಡು ಮಹಿಮಾ ಪುಂಗವರಾದ ಸದ್ಗುರು ಹುಚ್ಚಲಿಂಗೇಶ್ವರರ ಯಾವ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಜ್ಞಾನ ಯಜ್ಞದ ವೇದಿಕೆಯ ಮೇಲೆ ಸಂಗೀತವನ್ನು ನೀಡುವಂತ ಶ್ರೀ ಮಹೇಶ್ ಅವರೇ, ಗಜಾನನ್ ಅವರೇ, ಈ ಸಮಾರಂಭವನ್ನ ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಯಾವತ್ತು ಈ ಹುಚ್ಚಲಿಂಗೇಶ್ವರ ಸೇವಾ ಸಮಿತಿಯ ಎಲ್ಲ ಸರ್ವ ಸದಸ್ಯರನ್ನೇ ಮೊದಲು ಮಾಡಿಕೊಂಡು ಪುರದ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಸದ್ಗುರು ಹುಚ್ಚಲಿಂಗೇಶ್ವರರ ಜೀವನ ಚರಿತ್ರೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅವರ ಜೀವನ ಚರಿತ್ರೆಯಲ್ಲಿ ಅನಂತ ಘಟನೆಗಳು ನಡೆದುಕೊಂಡು ಬರ್ತಾ ಇರುವಂತದ್ದನ್ನ ನಾವೆಲ್ಲ ಸುಮಾರು ಒಂದು ವಾರಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ. ನಿನ್ನೆ ಹುಚ್ಚಲಿಂಗೇಶ್ವರರು ಇನ್ನೂ ಪೀರಪ್ಪ ಇದ್ದಾರೆ, ಆ ಹುಚ್ಚಲಿಂಗ ಆಗ್ಬೇಕಾಗಿದೆ. ಆ ಹುಚ್ಚಲಿಂಗ ಆಗ್ಲಿರುವಂತ ಯಾವ ಪೀರಪ್ಪ ಹುಚ್ಚನಂತೆ ಮಾಡ್ತಾ ಇದ್ದಾನೆ, ಹುಚ್ಚನಂತೆ ಮಾಡ್ತಾ ಆತ ಬೀದಿ ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಾದಂಥವರು ಬಹಳ ಚಿಂತಿತರಾಗ್ತಾರೆ, ಮನಸ್ಸಿಗೆ ನೋವನ್ನ ಮಾಡ್ಕೊಂತಾರೆ. ಬಹಳ ದಿವಸಕ್ಕೆ ಮಗ ಹುಟ್ಟಿದಂತ ಮಗ ಯಾವ ರೀತಿ ಅವನ ರೀತಿ ನೀತಿಗಳನ್ನು ನೋಡಿ ಉಮಾತಾಯಿ ಬಹಳ ಚಿಂತೆಯನ್ನು ಮಾಡ್ತಾ ಇದ್ದಾಳೆ. ಗಂಗಾನವರ ಮಲ್ಲಪ್ಪನವರು ಆ ಪೀರಪ್ಪನನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ಸಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪೀರಪ್ಪ ಈಗ ಎಲ್ಲಿ ರಾಕತ್ತಿದ ಅಂತ ಕೇಳಿದ್ರೆ ಗಂಗಾನವರ ಮಲ್ಲಪ್ಪನವರ ಮನೆಯಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡಿದ. ತಂದೆ ತಾಯಿಯನ್ನು ಬಿಟ್ಟು ಗಂಗಾನವರ ಮಲ್ಲಪ್ಪನವರ ಮನೆಯಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅವ್ರ ಮನೆಯಲ್ಲೇ ಊಟವನ್ನು ಮಾಡೋದು, ಅವ್ರ ಮನೆಯಲ್ಲೇ ಇರೋದು, ಅವ್ರ ಮನೆಯಲ್ಲಿ ಕೆಲಸವನ್ನು ಮಾಡೋದು. ಅಪ್ಪ, ನೀ ಶಾಲೆಯನ್ನು ಕಲಿ ಅಂತ ಹೇಳಿ ಅವರು ಹೇಳಿದಾಗ ಪೀರಪ್ಪ ನಾನು ಶಾಲೆ ಒಲ್ಲೆ ಅಂತ ಹೇಳಿದಾಗ ಮಲ್ಲಪ್ಪನವರು ಮನೆಯಲ್ಲಿ ಅನೇಕ ಕೆಲಸಗಳನ್ನು ಹೇಳ್ತಾರೆ.
ಆ ಕೆಲಸಗಳನ್ನ ಮಾಡ್ತಾ ಅವ್ರ ಮನೆಯಲ್ಲಿ ಸಂಸ್ಕಾರವಂತ ಬದುಕನ್ನ ಕಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಸಂಸ್ಕಾರವಂತ ಬದುಕನ್ನ ಕಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ದಿನಾನು ಅವ್ರ ಮನೆಯ ದನವನ್ನ ಮೇಯಿಸ್ಕೊಂಡು ಬರೋದು, ಅವ್ರ ಮನೆಯಲ್ಲಿ ಯಾವ್ಯಾವ ಕೆಲಸಗಳಿರ್ತಾವೋ ಅವನ್ನೆಲ್ಲವನ್ನ ಮಾಡ್ತಾ ಮಾಡ್ತಾ ಆ ಮನೆಯಲ್ಲಿ ದೊಡ್ಡವನಾಗ್ತಾನೆ. ದೊಡ್ಡವನಾಗಿರ್ತಕ್ಕಂತ ಹುಚ್ಚಲಿಂಗನಿಗೆ ಗಂಗಾನವರ ಮಲ್ಲಪ್ಪನವರು ದೊಡ್ಡವನಾದಂಗೆಲ್ಲ ಸಂಸ್ಕಾರವನ್ನ ಕೊಡ್ಲಿಕ್ಕತ್ತಾರ. ಸಂಸ್ಕಾರವನ್ನ ಕೊಟ್ಟಾಗ ಆ ಸಂಸ್ಕಾರದ ಮೂಲಕ ಬೆಳೆದಿರ್ತಕ್ಕಂತ ಯಾವ ಪೀರಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಅವ್ರ ಮನೆಯಲ್ಲಿ ಅವರಪ್ಪ ಏನು ಹಿರೇ ಕಮಿತಗನಾಗಿ ಆ ಎತ್ತುಗಳನ್ನ ನೋಡ್ತಾ ಇದ್ನಲ್ಲ, ಎತ್ತುಗಳನ್ನ ನೋಡುವಂತ ಕಾರ್ಯವನ್ನ, ಕಮತವನ್ನ ಮಾಡುವಂತ ಕಾರ್ಯವನ್ನ ಅವನು ಮಾಡ್ತಾನೆ. ದನಗಳನ್ನ ಮೈಸ್ಕೊಂಡು ಬರ್ತಾನೆ. ಏನಿದೆ ಆ ಮನೆಯಲ್ಲಿ, ಆ ಮನೆಯ ಮಗನಂತೆ ಆ ಮನೆಯಲ್ಲಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಬೆಳಲಿಕ್ಕೆ ಪ್ರಾರಂಭ ಆದಾಗ ಆ ಹುಚ್ಚಲಿಂಗನ ಲೀಲೆಗಳು ಕೂಡ ಹಾಗೆ ಒಂದು ರೀತಿ ಲೋಟಸ್ ಅರಳಿದ ಹಾಗೆ, ಹೂವು ಹಾಗೆ ಅರಳ್ತಾ ಇದೆಯೋ ಅವನ ಬದುಕೆಂಬ ಹೂವು ಕೂಡ ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅರಳ್ತಾ ಇದೆ. ಬೆಳೀತಾ ಇದ್ದಾನೆ. ಕೆಲವೊಬ್ರು ಹೊಟ್ಟಿ ಕಿಚ್ಚು ಪಡ್ಲಿಕ್ಕತ್ತಾರ ಅವ ಬೆಳೀತಾ ಇರುವಂತಹದ್ದನ್ನ ನೋಡಿ. ಆ ಊರಿನಲ್ಲಿ ಹೊಟ್ಟಿ ಕಿಚ್ಚಿನವ್ರು ಇರ್ತಾರೆ, ಎಲ್ಲಾ ಕಡೆ ಇರ್ತಾರೆ, ಆ ಊರಿನಲ್ಲೂ ಇರ್ತಾರೆ. ಆ ಊರಿನಲ್ಲಿ ಈ ಒಬ್ಬ ದಲಿತರ ಹುಡುಗ ಮಲ್ಲಪ್ಪನವ್ರ ಮನೆಯಲ್ಲಿ ಈ ರೀತಿ ಬೆಳೀತಾ ಇದ್ದಾನಲ್ಲ ಅಂತ ಹೇಳಿ ಆ ಊರಿನಲ್ಲಿ ಒಂದಿಷ್ಟು ಮಂದಿ ಇರ್ತಾರೆ. ಅಲ್ಲಿ ಲಕ್ಕಪ್ಪ ಅನ್ನುವಂಥವ್ ಇರ್ತಾನ, ಬಾಳಪ್ಪ ಅನ್ನುವಂಥವ ಇರ್ತಾನ, ಹಾವಪ್ಪ ಅನ್ನುವಂಥವ್ ಇರ್ತಾನ, ಮಠದ ಕೊಟ್ರಯ್ಯ ಅನ್ನುವಂಥವ, ಕಂತಿ ಕಾಡಯ್ಯ ಅನ್ನುವಂಥವ, ಶೆಟ್ಟಿ ಅನ್ನುವಂಥವ, ಭಟ್ಟ ಗಣಪತಿ, ಆಚಾರಿ, ಇವರೆಲ್ಲ ಇಂಥ ಜನ ಇರ್ತಾರೆ. ಅವರೆಲ್ಲರೂ ಏನ್ ಮಾಡ್ತಾರಂತ ಕೇಳಿದ್ರೆ, ಇವನಿಗೆ ಏನಾದ್ರೂ ತೊಂದರೆಯನ್ನು ಕೊಡಬೇಕು ಹುಚ್ಚಲಿಂಗನಿಗೆ, ಮಲ್ಲಪ್ಪನವರ ಮನೆಯನ್ನ ಬಿಡಿಸ್ಬೇಕು ಅಂತ ವಿಚಾರ ಮಾಡ್ತಾರೆ. ಹಾವಿಗೆ ವಿಷ ಹಲ್ಲಿನಲ್ಲಿರ್ತದೆ. ಹಾವಿಗೆ ವಿಷ ಎಲ್ಲಿರ್ತದೆ ಅಂತ ಕೇಳಿದ್ರೆ ಹಲ್ಲಿನಲ್ಲಿರ್ತದೆ. ನೊಣಕ್ಕೆ ವಿಷ ತಲೆಯಲ್ಲಿ ಇರ್ತದೆ. ಅಮ್ಮ ಉದ್ದಿನ ಕಡ್ಡಿ ಹಚ್ಚಬೇಡ. ನೊಣಕ್ಕೆ ವಿಷ ತಲೆಯಲ್ಲಿ ಇರ್ತದೆ, ಚೇಳಿಗೆ ವಿಷ ಕೊಂಡಿಯಲ್ಲಿ ಇರ್ತದೆ. ನೋಡಿ, ಕೊಂಡಿಯಲ್ಲಿ ಇರ್ತದೆ. ಆದರೆ ದುಷ್ಟನಾಗಿರ್ತಕ್ಕಂತ ಮನುಷ್ಯನಿಗೆ ವಿಷ ಹೆಂಗಿರ್ತದೆ ಅಂತ ಕೇಳಿದ್ರೆ ದೇಹದ ತುಂಬಾ ಇರ್ತದೆ. ಎಲ್ಲಿ ನೋಡಿದ್ರು ಅವನಿಗೆ ವಿಷ ಇರ್ತದೆ. ಯಾವ ಕಡೆ ಕಚ್ಚಿದ್ರು ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ವಿಷ ಇರ್ತದೆ. ಹಾಗೆ ಈ ದುಷ್ಟರಾದಂಥವರು ಇಂಥ ದಲಿತರ ಹುಡುಗ ಈ ಊರಾಗ ಇಷ್ಟು ಬೆಳೆಯಾಕತ್ತಿನಲ್ಲ ಅಂತ ಹೇಳಿ ಕೋಪವುಳ್ಳವರಾಗಿ, ಹೊಟ್ಟಿ ಕಿಚ್ಚಿನ ಭಾವವುಳ್ಳವರಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಲಕ್ಕಪ್ಪನ ಮಗ ಇರ್ತಾನೆ, ಹಾವಪ್ಪ ಅಂತ ಹೇಳಿರ್ತಾನೆ. ಹೆಸರ ಹಾವಪ್ಪ ಅಂತ ನೋಡ್ರಿ. ಹಾವಿಗೆ ಹೆಂಗ ವಿಷ ಇರ್ತದಲ್ಲ, ಆ ಲಕ್ಕಪ್ಪನ ಮಗ ಹಾವಪ್ಪನಿಗೂ ಕೂಡ ವಿಷ ಇರ್ತದೆ. ಹೊಟ್ಟೆ ಕಿಚ್ಚು, ಮತ್ಸರ, ಜಲಸಿ ಏನ್ ಹೇಳ್ತಾರಲ್ಲ ಶಬ್ದಗಳನ್ನ, ಅಂತ ವಿಷ ಇರ್ತದೆ ಅವನಿಗೆ. ಆ ವಿಷಪೂರಿತವಾಗಿರ್ತಕ್ಕಂತ ದೃಷ್ಟಿ, ವಿಷಪೂರಿತವಾಗಿರ್ತಕ್ಕಂತ ಮನಸ್ಸು, ವಿಷಪೂರಿತವಾಗಿರ್ತಕ್ಕಂತ ವಿಚಾರ, ವಿಷಪೂರಿತವಾಗಿರ್ತಕ್ಕಂತ ಆ ಯಾವ ನಡತೆ ಅನ್ನುವಂತದ್ದೇನಿದೆ ಇಲ್ಲ, ಅದು ಏನ್ ಮಾಡ್ತದಂತ ಕೇಳಿದ್ರೆ ಮತ್ತೊಬ್ಬರ ಮೇಲೆ ದ್ವೇಷವನ್ನ ಕಾರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಒಂದು ದಿನ ಲಕ್ಕಪ್ಪ ಏನ್ ಮಾಡ್ತಾನಂತ ಕೇಳಿದ್ರೆ, ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಹುಡುಗಿ ಕಲಿಸಿಕೊಡ್ತಾನೆ.
ನಿನಗಿಷ್ಟು ರೊಕ್ಕ ಕೊಡ್ತೀವಿ, ಹುಚ್ಚಲಿಂಗ ವೀರಪ್ಪ ಬಾಳ್ ಮೆರ್ಯಾಕತ್ತಾನ ಈ ಊರಾಗ, ಅವನನ್ನ ಊರ್ ಬಿಡಿಸ್ಬೇಕಾಗ್ಯದ, ಅದಕ್ಕ ಏನ್ ಮಾಡು ಅಂತ ಕೇಳಿದ್ರೆ ಅವನಿಗೆ ಅಪವಾದ ತರಬೇಕಾಗ್ಯದ, ನೀವು ಅನ್ನು ಅಂತ ಕಲಿಸಿಕೊಡ್ತಾರೆ. ನೋಡಿ, ಮೆದುಳು ಉಳಿದಿತ್ತು, ಬುದ್ಧಿ ಮಾತ್ರ ಉಳಿದಿರ್ಲಿಲ್ಲ. ಬುದ್ಧಿ ಮಾತ್ರ ಉಳಿರ್ಲಿಲ್ಲ. ಈ ಜಗತ್ನಾಗ 3 ತರದ ತಲೆ ಅದಾವಂತ. 3 ತರದ ತಲೆ ಒಂದ ಅದಾವಲ್ರಿ, ಪ್ರತಿಯೊಬ್ಬರಿಗೆ 3 ತಲೆ ಅದಾವಂತ. ಒಂದ ಕಾಣಿಸ್ತದಲ್ಲ ಅಂತಂದ್ರ ಕಾಣುವಂತ ತಲೆ ಬೇರೆ, ಕಾಣಲಾರದ ಇನ್ನೂ 2 ತಲೆಗಳದಾವ ಮನುಷ್ಯನಿಗೆ. ಕಾಣಲಾರದ 2 ತಲೆಗಳದಾವ್. ಅವು ಯಾವುದು ಅಂತ ಕೇಳಿದ್ರೆ, ಇದು ಕಾಣು ಸ್ವತಂತ್ರ ತಲೆ, ಇನ್ನೊಂದು ಅತಂತ್ರ ತಲೆ, ಮತ್ತೊಂದು ಕುತಂತ್ರ ತಲೆ ಅಂತೇಳಿ 3 ತಲೆ ಅದಾವಂತ. ಸ್ವತಂತ್ರ, ಅತಂತ್ರ, ಕುತಂತ್ರ 3 ತಲೆಗಳದಾವಂತ. ಆ ತಲೆ ಮನುಷ್ಯನಿಗೆ ವಿಚಾರ ಮಾಡಾಕತ್ತಂತ ಕೇಳಿದ್ರೆ ಜೀವನದಾಗ ಬೆಂಕಿ ಹತ್ಕೊಂತ ಹೋಗ್ತದೆ, ಬೆಂಕಿ ಹತ್ಕೊಂತ ಹೋಗ್ತದ. ಆ ತಲೆ ವಿಚಾರ ಮಾಡಬಾರ್ದಂತ ಮನುಷ್ಯ. ಅವನ್ ನಡತೆ ಬೇರೆ ಆಗ್ತದೆ, ಅವನ ಗುಣ ಬೇರೆ ಆಗ್ತದ, ಅವಾಗ ಅವನ ಇರುವಿಕೆ ಬೇರೆ ಆಗ್ತದೆ. ಅವನಿಂದ ದೂರ ಇರ್ಬೇಕು ಅನಿಸ್ತದೆ, ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡ್ಕೋಬೇಕು ಅನಿಸ್ತದೆ. ಹಂಗ ಇಲ್ಲಿ ಆ ಹುಡುಗಿ ಕಲಿಸ್ಕೊಟ್ರು, ನೀ ಏನ್ ಮಾಡು ಅಂತ ಕೇಳಿದ್ರೆ ನಿನಗಿಷ್ಟು ರೊಕ್ಕ ಕೊಡ್ತೀವಿ, ಆ ರೊಕ್ಕ ತಗೋ, ನೀ ಹುಚ್ಚಲಿಂಗನಿಗೆ ಏನ್ ಮಾಡು, ಅಪವಾದವನ್ನ ಕೊಡು. ಅಪವಾದವನ್ನು ಕೊಡು ಅಂತ ಹೇಳ್ತಾರೆ. ಅಪವಾದವನ್ನು ಕೊಡು ಅಂತ ಹೇಳಿದಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ದಿನ ಆ ಹುಡುಗಿ ಮಲ್ಲಪ್ಪನವ್ರ ಮನೆಯಲ್ಲಿರ್ತಕ್ಕಂತ ಎತ್ತನ್ನ ಹುಚ್ಚಲಿಂಗೇಶ ಏನ್ ಮಾಡಿರ್ತಾನಂತ ಕೇಳಿದ್ರೆ ಮೈ ತೊಳಸ್ಲಿಕ್ಕೆ ಹೋಗಿರ್ತಾನ ಹಳ್ಳಕ್. ಅಲ್ಲಿಗೆ ಆ ಹುಡುಗಿ ಬಟ್ಟಿ ತೊಳಿಲಿಕ್ಕೆ ಬಂದಿರ್ತಾಳೆ. ಬಟ್ಟಿ ತೊಳಿಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇವನಿಗೆ ಅಪವಾದ ಕೊಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಜೀವನದಾಗ ಏನಾರ ಬರ್ಲಿ, ಸಾವು ಬರ್ಲಿ, ಅದಕ್ಕೆ ಎದಿ ಕೊಡಬೇಕು ಮನುಷ್ಯ. ಆದ್ರೆ ಮನುಷ್ಯಾಗ ಏನ್ ಬರಬಾರ್ದು ಅಂತ ಕೇಳಿದ್ರೆ ಜೀವನದಾಗ ಅಪವಾದ ಬರಬಾರ್ದು, ಅಪವಾದ ಬರಬಾರ್ದು. ನೋಡಿ, ಮನುಷ್ಯನಿಗೆ ಅಪವಾದ ಬಂತು ಅಂತ ಕೇಳಿದ್ರೆ ಬಹಳ ಜೀವನದಲ್ಲಿ ತೊಂದರೆ ಬರ್ತದೆ. ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಒಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಹೇಳ್ತಾರೆ ಬಹಳ ಸುಂದರವಾಗಿ, ಜೀವನದಾಗ ಸಂಪತ್ತು ಕಳ್ಕೊಂಡ್ರೆ ಏನೂ ಕಳ್ಕೊಂಡಂಗಲ್ಲಂತ. ಜೀವನದಾಗ ಸಂಪತ್ತನ್ನು ಕಳ್ಕೊಂಡ್ರೆ ಏನೂ ಕಳ್ಕೊಂಡಂಗಲ್ಲ. ಅದೇ ರೀತಿ ಜೀವನದಾಗ ಒಂದಿಷ್ಟು ಏನಾದ್ರೂ ಆರೋಗ್ಯ ಕಳ್ಕೊಂಡ್ವಿ ಅಂತ ಕೇಳಿದ್ರೆ ಅರ್ಧ ಕಳ್ಕೊಂಡಂಗ ಜೀವನದಾಗ. ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಅಲ್ಲಿ ಅಡಿಗೆ ಮಾಡೋರು ನೀವ್ ಈ ಪರಿ ಗಲಾಟೆ ಮಾಡ್ಬಿಟ್ರೆ ನಾ ಪುರಾಣ ಬಂದ್ ಮಾಡ್ತೇನೆ. ಹಾಲುಗ್ಗಿ ಮಾಡಕತ್ತೀರಿ ನೀವತ್ತ, ಯಾಕೆ ಮಾತಾಡಕತ್ತೀರಿ? ನಿಮಗ್ ದೊಡ್ಡವ್ರಿಗೆ ಹೇಳೋದಂದ್ರೆ ಹೆಂಗ್? ನಾನು ಸಣ್ಣ ಮಕ್ಳು ಏನ್ ಜಬರ್ಸ್ಬಹುದು, ಇಲ್ಲಿ ಏನ್ ನಡೆದೈತೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನೀವು ಹಂಗಿರ್ಲಿಲ್ಲ ಅಂದ್ರೆ ಹೆಂಗ? ಹೇಳ್ತಾರಲ್ಲ, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಜೀವನದಾಗ ಆರೋಗ್ಯ ಹೋಯ್ತು ಅಂತ ಕೇಳಿದ್ರೆ ಅರ್ಧ ಹೋದಂಗಂತ. ಸಂಪತ್ತು ಹೋಯ್ತು, ಇವತ್ತು 1 ಲಕ್ಷ ರೂಪಾಯಿ ಕಳ್ಕೊಂಡ್ವಿ, ನಾಳೆ ಅದನ್ನ ಇಷ್ಟೊತ್ತಂದ್ರೊಳಗೆ ಮತ್ತೆ ಗಳಿಸ್ಬೋದು 1 ಲಕ್ಷ ರೂಪಾಯಿಯನ್ನ. ಏನ್ ದೊಡ್ಡ ಆಗತ್ತಿ ಜಗತ್ನಾಗ, ಏನೆಲ್ಲವನ್ನ ಗಳಿಸಬಹುದು, ಸಾಮ್ರಾಜ್ಯ ಕಟ್ಟಬಹುದು. ಆದ್ರೆ ಆರೋಗ್ಯ ಹೋಯ್ತು ಅಂತ ಕೇಳಿದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ.
ಈ ಶರೀರ ಎಲ್ಲಕ್ಕೂ ಏನು ಅಂತ ಕೇಳಿದ್ರೆ ಅದು ಸಾಧನೆಯ ಮಾರ್ಗ. ನಾವು ಆಲ್ಮೇಲ್ದಿಂದ ನಿಮ್ಮ ಈ ಜಗಕ್ಕೆ ಬರಾಕ ನಮ್ ಕಾರ್ ಹೆಂಗ ನಮಗೊಂದು ಬರ್ಲಿಕ್ಕೆ ಸಾಧನವೋ ಹಂಗ ಗುರುಪಥದಿಂದ ಶಿವಪಥಕ್ಕೆ ಹೋಗ್ಬೇಕಾದ್ರೆ ಈ ಶರೀರ ಒಂದು ಸಾಧನ. ಆ ಸಾಧನೆಯ ಮೂಲಕ ನಾವು ಏನ್ ಮಾಡ್ಬೇಕಾಗುತ್ತದೆ ಅಂತ ಕೇಳಿದ್ರೆ ಶರೀರವನ್ನು ಚಂದ ಇಟ್ಕೊಂಡು ಏನೆಲ್ಲವನ್ನ ನೋಡ್ಬೇಕಾಗ್ತದೆ. ಅದಕ್ಕೆ ಅಕ್ಕ ಹೇಳ್ತಾಳೆ, ಮರವಿದ್ದು ಫಲವೇನು, ನೆರಳಿಲ್ಲದನ್ನಕ್ಕ ಹೇಳ್ತಾಳಕಿ. ಮರ ಐತಿ, ನೆರಳೇ ಇಲ್ಲ ಅಂದ್ರೆ ಹೆಂಗ? ಆ ಮರಕ್ಕೆ ಬೆಲೆ ಇಲ್ಲ. ಮರವಿದ್ದು ಫಲವೇನು, ನೆರಳಿಲ್ಲ ನನ್ನಕ್ಕ. ರೂಪಿದ್ದು ಫಲವೇನು, ಗುಣವಿಲ್ಲದನ್ನಕ್ಕ. ರೂಪ ಬಹಳ ಚಂದ ಐತಿಕ್ಕಿದ ಹೆಣ್ಮಗಳು, ಆದ್ರ ಅಡ್ರ ಅಂತೇಳಿ ಕಾಗಿ ಮಾಡ್ದಂಗ ಮಾಡ್ತಾಳ. ಏನ್ ಮಾಡುತ್ತೆ ತಗೊಂಡು? ರೂಪಿದ್ದು ಫಲವೇನು, ಗುಣವಿಲ್ಲದನ್ನಕ್ಕ. ಅಲಗಿದ್ದು ಫಲವೇನು, ಬಾಣವಿಲ್ಲದನಕ್ಕ. ಖಡ್ಗ ಐತಿ, ಬಹಳ ಬಂಗಾರದೈತಿ, ಆದ್ರ ಹೊಡೆದ್ರೆ ಯಾರನ್ನು ಕಡೆಯಂಗಿಲ್ಲದ. ಮಂಡೈತಿ, ಮಂಡ್ ಖಡ್ಗ ತಗೊಂಡು ಏನ್ ಮಾಡೋದು? ಚೆನ್ನ ಮಲ್ಲಿಕಾರ್ಜುನ, ನಾನಿದ್ದು ಫಲವೇನು, ನಿಮ್ಮ ಜ್ಞಾನವಿಲ್ಲದನಕ್ಕ. ಮಲ್ಲಿಕಾರ್ಜುನನೇ, ನಾನದಿನೆಲ್ಲ, ಈ ದೇಹ ಮನಸ್ಸು ಎಲ್ಲ ಇದೆಯಲ್ಲ, ಇದು ಇದ್ದು ಏನ್ ಪ್ರಯೋಜನ? ನಿನ್ನ ಬಗ್ಗೆ ನನಗೆ ಗೊತ್ತ ಇಲ್ಲ ಅಂತ ಕೇಳಿದ್ರೆ ಈ ದೇಹದಿಂದ ಏನು ಪ್ರಯೋಜನಪ್ಪ? ಅದಕ್ಕ ಈ ದೇಹ ಹೋಯ್ತು ಅಂತ ಕೇಳಿದ್ರೆ ಅರ್ಧ ಹೋದಂಗ. ಅದಕ್ಕಿನ್ನ ದೊಡ್ಡದು ಯಾವುದು ಅಂತ ಕೇಳಿದ್ರೆ ನಿನ್ನೊಂದು ಹಾಡು ಕೇಳಿದ್ರಲ್ಲ. ಏನ್ ಕೇಳಿದ್ರಿ ನಿನ್ನೆ ಹಾಡು? ಯಾವ್ದು ಕೇಳಿದ್ರಿ ನಿನ್ನೆ ಹಾಡು? ಇವ್ರಂಕ್ರಿ ಇಲ್ಲ ಬಿಡಿ, ಇವ್ರು ಕೇಳಂಗಿಲ್ಲ, ಇದ್ದವ್ರಿಗೆ ಕೇಳ್ತೇನೆ. ನಿನ್ನ ಯಾವ ಹಾಡು ಕೇಳಿದ್ರಿ? ಕಡ್ಲಿ ಮಟ್ಟಿಯ ಕಾಸಿಬಾಯಿಯ ಶೀಲದ ಚಾರಿತ್ರ, ಜನಮನ ಕೇಳಿದ ಪಾವಿತ್ರ. ನೀನ್ ಕೇಳಿರಿಲ್ಲ ಹಾಡು? ಯಾಕೆ ಕಡ್ಲಿ ಮಟ್ಟಿ ಕಾಶಿಬಾಯಿದು ಹಾಡಾಯ್ತು? ಯಾಕಾಯ್ತು ಆ ಹಾಡು? ಯಾಕೆ ಆ ಹಾಡಾಯ್ತು ಅಂತ ಕೇಳಿದ್ರೆ ಆಕಿ ಚಾರಿತ್ರ್ಯ, ಮಿಸ್ಟ್ರಿ ಅಂಡ್ ಹಿಸ್ಟ್ರಿ. ಚಾರಿತ್ರ್ಯ ಮತ್ತು ಶೀಲ ಇವು ಎರಡೂ ಸರಿ ಇರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆ ಅನ್ನುವಂತಹದ್ದಿಲ್ಲ, ಬೆಲೆ ಅನ್ನುವಂತಹದ್ದಿಲ್ಲ. ನಿಮ್ಮ ಬ್ಯಾಗ್ ಹಾಕೊಂಡಿರ್ತೀರಿ ನೋಡ್ರಿ ಹೆಣ್ಮಕ್ಳು, ಇದು ಹೆಗ್ಲಾಗಿ ಯಾವ್ದು ಯಾವ್ದು ಬ್ಯಾಗ್ ಅದ ಏನಂತೀರಿ ಅದಕ್ಕೆ? ವೆನಿಟಿ ಬ್ಯಾಗ್ ಅಂತೀರಿ. ವೆನಿಟಿ ಬ್ಯಾಗ್ ಅಂದ್ರೆ ಏನು? ಏನ್ರಿ ವೆನಿಟಿ ಬ್ಯಾಗ್ ಅಂದ್ರೆ ಏನು? ವೆನಿಟಿ ಅಂದ್ರೆ ಇಂಗ್ಲಿಷ್ನಾಗ ಜಂಬ ಅಂತ. ಜಂಬ ಬ್ಯಾಗ್ ಅಂದ್ರೆ ಜಂಬದ ಬ್ಯಾಗ್ ಅಂತ. ವೆನಿಟಿ ಬ್ಯಾಗ್ ಅಂದ್ರೆ ಜಂಬದ ಬ್ಯಾಗ್ ಅಂತಾರ ನೋಡ್ರಿ. ಅಲ್ಲ, ವೆನಿಟಿ ಜಂಬ, ಜಂಬ ಇರಬಾರ್ದಂತ. ಅದು ಇತ್ತು ಅಂತ ಕೇಳಿದ್ರೆ ಮನುಷ್ಯನಿಗೆ ಒಮ್ಮಿಲ್ದ ಒಮ್ಮೆ ಏನಾಗ್ತದಂತ ಕೇಳಿದ್ರೆ ಜೀವನದ ಅನ್ನುವಂತ ಹಾಲಿಗೆ ಉಪ್ಪು ಹಾಕಿದಂಗ ಆಗ್ತದ. ಉಪ್ಪು ಹಾಕಿದಂಗ ಆಗ್ತದ. ಜೀವನ ಅನ್ನುವಂತ ಹಾಲಿಗೆ ಉಪ್ಪು ಹಾಕೋಬಾರ್ದು, ಹೆಪ್ಪ ಹಾಕೋಬೇಕು. ಹೆಪ್ಪ ಹಾಕೊಂಡ್ರೆ ಮುಂದ ಆ ಹೆಪ್ಪ ಹೋಗಿ ಏನಾಗ್ತದ ಅಂತ ಕೇಳಿದ್ರೆ ಕೊನೆಗೆ 4 ತಿಂಗಳು ವರ್ಷ ಗಂಟ್ಲೆ ಇಡುವಂತ ತುಪ್ಪ ಆಗ್ತದ. ಅದಕ್ಕೆ ನಮ್ಮವರು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ಅವು ಎಲ್ಲದರ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ರೂಪಿದ್ದು ಫಲವೇನು. ಪರಮಾತ್ಮ ಅದು ರೂಪ ಅನ್ನುವಂತಹದ್ದು ಶಾಶ್ವತ ಅಲ್ಲ. ಎಂತೆಂಥವ್ರಿಲ್ಲ, ಇತಿಹಾಸ ಪುಟಗಳಲ್ಲಿ ನಾವು ಯಾರ್ಯಾರು ನೋಡಿಲ್ಲ. ಏನ್ ನೋಡ್ಬೇಕು ಅವ್ರ ರೂಪ? ಡಯಾನಾ, ಇಂಗ್ಲೆಂಡಿನ ಕ್ವೀನ್ ಆಫ್ ಇಂಗ್ಲೆಂಡಿನ ಯುವ ರಾಜಕುಮಾರಿ ರಾಣಿ
ನೋಡ್ರಿ ಎಷ್ಟು ರೂಪವತಿ ಇದ್ಲು ಅಂತ ಕೇಳಿದ್ರ, ಆಕಿ ನೋಡಾಕ್ ಜಗತ್ತೇ ಅವಳನ್ನ ನೋಡಾಕ್ ಇಷ್ಟ ಪಡ್ತಿತ್ತು. ಆದ್ರ ಒಳಗ ಆಕಿ ಹೆಂಗಿದ್ಲು ಅಂತ ಕೇಳಿದ್ರೆ ಅಸಂತೋಷಿಯಾಗಿದ್ಲು. ಆಕಿ ಅಸಂತೋಷಿಯಾಗಿದ್ಲು. ಸುಮ್ನ ಕೂತ್ಕೋರಿ, ಹಿಂದೆಗಡೆ ಮಾತಾಡಕತ್ತರ ಪುರಾಣ ಬಿಟ್ಟಿಂದ. ಇವತ್ತು ಹೊಸದಾಗಿ ಕೂಡಿರಿ ಎಲ್ಲಾರು. ನಾ ಪುರಾಣ ಬಿಟ್ಟಿಂದ ಇಲ್ಲೇ ಕೂತ್ಕೋರಿ, ಮತ್ತೊಂದ್ ತಾಸು ಮಾತಾಡಕಂತ. ಮಾತಾಡ್ತಿರ್ಲಾ ನಂತ ಎಲ್ಲೆಲ್ಲೇ ಬಂದಿರ್ತೀರಿ ಎಲ್ಲ ಗೊತ್ತು ನನಗೆ. ಈಗ ಇಲ್ಲಿ ಮಾತಾಡೋ ವೇದಿಕೆ ಅಲ್ಲಿದೆ. ಏನ್ ಹೇಳಾಕತ್ತಿದ್ದೆ? ಏನ್ ಹೇಳಾಕತ್ತಿದ್ರಿ? ನಾ ಗುಜರಾತ್ ದಿಂದ ಬಂದೀನಿ, ನಾ ರಾಜಸ್ಥಾನದಿಂದ ಬಂದೀನಿ ಅಂತ ಮಾತಾಡಕತ್ತಿರ್ಬೇಕಷ್ಟ ನೀವು. ನಾ ಏನ್ ಹೇಳಾಕತ್ತಿದ್ದೆ? ಏನ್ ಹೇಳಾಕತ್ತಿದ್ದೆ ಹೇಳ್ರಿ. ನೀವರ ಹೇಳ್ರಿಪ್ಪ, ಇಲ್ಲಿ ಕುಂತಿರಲ್ಲ, ಹೇಳ್ರಿ ಏನ್ ಹೇಳಾಕತ್ತಿದ್ದೆ? 2 ದಿವಸ ಬಂದಿರ್ತೀರಿ, ಹಗಲೆಲ್ಲ ಸಂಸಾರ ಸುದ್ದಿನ ಮಾತಾಡಿರ್ತೈತಿ, ಗೊತ್ತಿರ್ತೈತಿ. ಇಲ್ಲರ ಕುಂತ ಬಳಿಕ ಸುತ್ತಿದ್ ಕೇಳ್ರಿ. ಕಿವಿ 2 ದಿವಸ ಪಾವನ ಆಗ್ಬೇಕಲ್ಲ. ಇಲ್ಲಿ ಅಲ್ಲಿ ಬುಳುಬುಳು, ಇಲ್ಲಿ ಬುಳುಬುಳು, ಕಲ್ಯಾಣದ ಮಠ ಬುಳುಬುಳು ಅಂತ. ನಾ ಹಿಂಗಂದ್ರ ಅವ್ರ ಏನಂತಾರ ಅಂದ್ರ ನನ್ಗೆ ಗೊತ್ತೇನ ಅವ್ರ ಬೇರೆ ಅಂತಾರ. ಅದಕ್ಕ ಹಂಗನ್ನೋದ್ ಬೇಡ. ಒಂದ್ ಸ್ವಲ್ಪ ನಿಮ್ಮ ಗಮನ ಈ ಕಡೆ ಇರ್ಲಿ, ನನ್ ಕಡೆ ಇರ್ಲಿ. ಏನ ಹೇಳಕತ್ತಿದ್ನಲ್ಲ, ಹೋಯ್ತು, ರೀಲ್ ಕಟ್ ಆಯ್ತು. ಏನ್ ಹೇಳಕತ್ತಿದ್? ಇಂಗ್ಲೆಂಡಿನ ರಾಣಿ ಡಯಾನಾ ಬಹಳ ಸುಂದರ ಇದ್ಲು. ಬಹಳ ಸ್ಫುರದ್ರೂಪಿ ಇದ್ಲು. ಮ್ಯಾಲ ಸ್ಫುರದ್ರೂಪಿ ಇದ್ಲು, ಚಂದ ಇದ್ಲು. ಲಿಫ್ಟಿಕ್ ಹಚ್ಕೊಂತಿದ್ಲು, ಕರಾಬ್ ತಕ್ಕೊಂತಿದ್ಲು, ಬಾಚ್ಕೊಂತಿದ್ಲು, ಎಲ್ಲಾ ಮಾಡ್ತಿದ್ಲು. ಒಳಗ ಬಹಳ ಅಗ್ಲಿ ಲೇಡಿ. ಹೊರಗ ಎಕ್ಸ್ಟರ್ನಲ್ ಆಕಿ ನೋಡಾಕ್ ಹೆಂಗಿದ್ಲು ಅಂತ ಕೇಳಿದ್ರೆ ಬಹಳ ಬ್ಯೂಟಿಫುಲ್ ಇದ್ಲು. ಒಳಗ್ ಬಹಳ ಅಗ್ಲಿ ಆಗಿದ್ಲು. ಅಂದ್ರೆ ರೂಪಿಯಾಗಿದ್ಲು. ಹೊರಗ್ ಸೌಂದರ್ಯ ಇದ್ರ ತಗೊಂಡ್ ಏನ್ ಮಾಡೋದು? ಒಳಗಿನ ಸೌಂದರ್ಯ ಇರ್ಲಿಲ್ಲ ಅಂದ್ರೆ ಹೊರಗಿನ ಸೌಂದರ್ಯಕ್ಕೆ ಬೆಲೆ ಇಲ್ಲ. ಹತ್ತಿ ಹಣ್ಣು ಇರ್ತದಲ್ಲ, ಹೆಂಗಿರ್ತತ್ರಿ? ಬಹಳ ಬ್ಯೂಟಿಫುಲ್ ಇರ್ತದ. ಒಳಗೊಡಿರಿ ಏನಿರ್ತಾವು? ಹುಳ ಇರ್ತಾವು. ನೀರ್ಲ ಹಣ್ಣ ಬಹಳ ಕರ್ರಗಿರ್ತೈತಿ ನೋಡಕ್, ಒಳಗ ಬಹಳ ಟೇಸ್ಟ್ ಇರ್ತದ. ನೋಡಿ, ಟೇಸ್ಟ್ ಇರ್ತದ. ಮನುಷ್ಯ ಹೆಂಗಿರ್ಬೇಕಂತ ಕೇಳಿದ್ರೆ ಹೊರಗ ಹೆಂಗಾರ ಇರ್ಲಿ, ಒಳಗ ಮಾತ್ರ ಹೆಂಗಿರ್ಬೇಕಂತ ಕೇಳಿದ್ರೆ ಚಂದ ಇರ್ಬೇಕು. ದೇವ್ರು ಅಲ್ಲಿದ್ ಹೊರಗಿಂದ ಕಲ್ಲ. ಬಾಳ ಅಂದ್ರ ಚಲೋ ಗಳಸು ಗಂಡ ಸಿಕ್ಕ್ರೆ ಆಕಿ ಬಂಗಾರ ಸೀರೆ ಉಟ್ಕೊಂಡಿರ್ಬೇಕು. ಏನೂ ಇಲ್ದ ಹಮಾಲಿ ಮಾಡಿ ಗಂಡ ಸಿಕ್ಕ್ರ ಒಂದು ಏನೋ ಅಂತಾರಲ್ಲ, ಸಾದಾ ಜನತಾ ಸೀರೆ ಉಟ್ಕೊಂಡಿರ್ಬೇಕ ಆ ಹೆಣ್ಮಗಳು. ಆದ್ರ ಸೀರೆ ಮುಖ್ಯ ಅಲ್ಲ, ಅವಳು ಒಳಗಿರ್ತಕ್ಕಂಥ ಸಿರಿ ಮುಖ್ಯ. ಸಿರಿ ಸಂಪತ್ತು ಬಹಳ ಮುಖ್ಯ. ಒಳಗಿನ ಸಂಪತ್ತು ಬಹಳ ಬೆಲೆ ಸಿಗುತ್ತದ ಮನುಷ್ಯನಿಗೆ. ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ ಡಯಾನಾ ಹೆಂಗಿದ್ಲು ಅಂತ ಕೇಳಿದ್ರೆ ತನ್ನ ಹೊರಗಿನ ಸೌಂದರ್ಯದಿಂದ ಏನಾದ್ಲು ಅಂತ ಕೇಳಿದ್ರೆ ಏನೇನ ಮಾಡಕ್ ಹೋಗಿ ಗಾಡಿ ನಡಾದಾರ್ಯಾಗ ಪಂಚರ್ ಆಗ್ತದೆ. ಏ ತಮ್ಮ, ಏ ಟಿ ಶರ್ಟ್ ಈ ಕಡೆ ಅಲ್ಲಿ ಕುತ್ಕೋರಿ ನೀವು. ಹೋರಿ, ನೀವು ಮೆಣಸಿನ್ಕಾಯಿ ಬೀಜ ಇದ್ದಂಗ ಅದಿರಿ ನೋಡಿ. ಏನ್ ಮಾಡ್ಬೇಕು ಹೇಳ? ನಡಾದಾರ್ಯಾಗ ಪಂಚರ್ ಆಯ್ತು. ಯಾಕೆ ಪಂಚರ್ ಆಯ್ತು ಅಂತ ಕೇಳಿದ್ರೆ ಒಳಗಿನ ಸಿರಿ ನೋಡ್ಲಿಲ್ಲ, ಆಕಿ ಹೊರಗಿನ ಸಿರಿ ನೋಡಿದ್ಲು. ದೂದಿ ಅಲ್ಪಯಾದ್ ಅನ್ನುವಂತ ಜೊತೆಗೆ ಸಂಘ ಮಾಡಿದ್ಲು. ಗಾಡಿ ಹೋಗಿ ನಡಾದಾರ್ಯಾಗ ತೆಗ್ಗನಾಗ ಬಿತ್ತು. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಜೀವನದಾಗ ಅದು ಇರ್ಲಿಲ್ಲ ಅಂತ ಕೇಳಿದ್ರೆ ಗಾಡಿ ಎಲ್ಲರ ಬೀಳ್ತದ. ಹೊತ್ತು ಮುಳುಗುತ್ಲಿ ಹೋಗಿ ಡಾಬಾದಾಗ ಬೀಳ್ಬಾರ್ದು ಅಂತ ಕೇಳಿದ್ರೆ ಹುಚ್ಚಲಿಂಗೇಶನ್ ಗುಡಿಗೆ ಬರ್ಬೇಕು ಅಂತ ಕೇಳಿದ್ರೆ 2 ಜ್ಞಾನದ ಕೀಲನ್ನು ಹಾಕೊಂಡ್ ಬಿಟ್ರೆ ಸಾಕು, ಇಲ್ಲಿ ಬರ್ಲಿಕ್ಕೆ ಆಗ್ತದೆ. ಹಂಗ ಆ ಊರ್ನಲ್ಲಿ ತೋಳ್ನೂರ್ನಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಎಲ್ಲ ಕಾಡವ್ರಿದ್ರು. ಕಡ್ಕೊಳ್ ಮಡ್ವಾಳಪ್ಪ ಯಡ್ರಾಮಿಗೆ ಬರ್ತಾನೆ. ಯಡ್ರಾಮಿ ಊರು ಇಲ್ಲೈತಲ್ಲ, ಜೇವೂರಿಗೆ ಹತ್ರ ಯಡ್ರಾಮಿ ಇದೆ ಅಲ್ಲ, ಅಲ್ಲಿ ಯಡ್ರಾಮಿಗೆ ಬರ್ತಾನ. ಅಲ್ಲಿ ಜನ ಅಂತಾರೆ
ಮಡಿವಾಳಪ್ಪ ನೀನು ಕಡ್ಕೊಳ್ದಾಗದಿಯಲ್ಲ, ಅಲ್ಲಿ ಕಾಟಕ್ರದಾರ, ಅಲ್ಲಿ ಬೇಡ, ಇಲ್ಲೆಲ್ಲಾ ಚಲೋ ಜನ ಅದಾರ, ನೀನ್ ಕಡ್ಕೊಳ್ದಾಗಿರು ಅಂತ ಹೇಳ್ತಾರ. ಮಡಿವಾಳಪ್ಪ ಹೇಳ್ತಾನ, ಒಂದ್ ಮಾತು ಹೇಳ್ತಾನ ಮಡಿವಾಳಪ್ಪ ಅಲ್ಲಿ ಜನರಿಗೆ, ಏ ಕಾಟಕ್ರಿ ಇರುವಲ್ರು, ಆದ್ರೆ ಕೀಟಕ್ರಿ ಇರಬಾರ್ದು, ಇಲ್ಲಿ ಕೀಟಕ್ರ ಅಲ್ಲಿ ಕಾಟಕ್ರಿ ಇರುವಲ್ರಕ್ಕ ಅಂತ ಹೇಳಿ ಎಲ್ಲಿರ್ತಾನಂತ ಕೇಳಿದ್ರೆ ಕಾಟಕ್ರಿ ಇದ್ದಲ್ಲೇ ಇರ್ತಾನ. ಅಲ್ಲೇ ಏರು ಮೇರು ನೀರು ಇದ್ದಲ್ಲಿ ಮಠ ಕಟ್ತಾನ, ಅವನೇ ಸಂತನಾಗಿ ಹೋಗ್ತಾನ. ಮಡಿವಾಳಪ್ಪ ಬೆಳೆದು ತೋರಿಸ್ತಾನ. ಮನುಷ್ಯನಾದಂತವನು ಹೆಂಗಿರ್ಬೇಕಂತ ಕೇಳಿದ್ರೆ ಕಾಟಕನ ಏನಿರು, ಕೀಟಕ ಇರಬಾರ್ದು. ಉಪವಾಸ ಇದ್ರು ಏನಿರಬಾರ್ದು, ಉಪದ್ರವ ಇರಬಾರ್ದು, ಉಪದ್ರವ ಇರಬಾರ್ದು. ಅದಕ್ಕ ಇಲ್ಲಿ ಹೇಳ್ಕೊಂಡು ಬರ್ತಾರೆ, ಆ ಯಾವ ಹುಚ್ಚಲಿಂಗ ಆ ಊರಿನಲ್ಲಿ ಹೆಂಗ್ ಬದುಕಾಕತ್ತಿದ್ದ ಅಂತ ಕೇಳಿದ್ರೆ 110 ಕರೆಂಟ್ ಇತ್ತು ಅವನ್ ಸುತ್ತಲ. 110 ಕರೆಂಟ್ ಇತ್ತು. ಬಹಳ ಮಂದಿ ಕಾಡ್ತಾ ಇದ್ರು, ಇವನು ಯಾವಾಗ ಕಾಲ್ ಹಿಡಿದು ಜಗ್ಗನು ಅಂತ ಹೇಳಿ ವಿಚಾರ ಇತ್ತು ಅವ್ರಿಗೆ. ಅಂತವ್ರಿಗೆ ವಸ್ತು ಆಗ್ಬಾರ್ದು, ಕಲಿಸ್ಕೊಟ್ರಿ ಹುಡುಗಿಗೆ. ಕಲಿಸ್ಕೊಟ್ಬಿಟ್ಲೆ ಆ ಹುಡುಗಿ ಒಂದಿನ ಹಳ್ಳಕ್ಕ ಇವ ಎತ್ತನ ಮೈ ತೊಳ್ಯಾಕ್ ಹೋಗಿದ್ದ. ಆ ಹುಡುಗಿ ಬಟ್ಟಿ ತೊಳ್ಯಾಕ್ ಬಂದಿದ್ಲು, ಯಾರೂ ಇರ್ಲಿಲ್ಲ. ಇವ ತನ್ನಷ್ಟಕ್ಕೆ ತಾನು ಬಟ್ಟಿ ತೊಳ್ಯಾಕತ್ತಿದ್ದ, ಇದು ಎತ್ತನ್ನ ಮೈ ತೊಳ್ಸಾಕತ್ತಿದ್ದ. ಮಲ್ಲಪ್ಪನವ್ರು ಕೇಳಿದ್ರು, ಅವ್ರವ್ವ ಕೇಳಿದ್ಲು, ನೀ ಲಗ್ನ ಆಗು, ಒಂದು ಹುಡುಗಿ ನೋಡಿ ಇಲ್ಲೇ ಕರ್ಜಗಿ ಒಳಗಂತ ಹೇಳಿದ್ರು. ಆದ್ರೂ ಹುಚ್ಚಲಿಂಗ ಏನ್ ಹೇಳಿದ್ದ ಅಂತ ಕೇಳಿದ್ರೆ, ನಾನು ಲಗ್ನ ಒಲ್ಲೆ, ಕಾಲಲ್ಲಿ ಕಟ್ಟಿದೆ ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಶರದಿ ಸಂಸಾರವನ್ನು ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ. ಅದಕ್ಕೆ ನಾನು ಇಂಥ ಸಂಸಾರ ಒಲ್ಲೆಪ್ಪ ಗುರುವೇ, ನಾನು ಗುರುವಿನ ಪಾದವನ್ನು ಹಿಡಿದು ಮುಕ್ತಿ ಕ್ಷೇತ್ರಕ್ಕೆ ಹೊಕ್ಕಿನ ಹೊರತು ನಾನು ಸಂಸಾರದ ಹುದುಲಿನಲ್ಲಿ ಮುಳುಗಾಕ ಒಲ್ಲೆ ಅಂತ ಹೇಳಿ ಹುಚ್ಚಲಿಂಗ ಮೊದ್ಲೇ ಸಂಸಾರವನ್ನು ಬಿಟ್ಟಿದ್ದ. ಅದ್ರ ಮೋಹ ಇರ್ಲಿಲ್ಲ, ಯಾವುದರ ಮೋಹ ಇರ್ಲಿಲ್ಲ ಅವನಿಗೆ. ನಿರ್ಲಿಪ್ತವಾಗಿ ಸಮಾಜದಲ್ಲಿ ಒಂದ್ ರೀತಿ ಕುಂಬಾರ ಹುಳುವಿನಂತೆ, ಕೆಸರಿನಲ್ಲಿನ ಲೋಟಸ್ ಕಮಲದಂತೆ ಈತ ಬದುಕೊಂಡಿದ್ದ. ಅವಾಗ ಈ ಜನ ಎಲ್ಲ ಇಂಥದ್ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಆ ಹುಡುಗಿ ಕಲಿಸ್ತಾರೆ, ಯಾರೂ ಇರಂಗಿಲ್ಲ. ಇವ ಮೈ ತೊಳಿತಾ ಇರ್ತಾನ. ಮಲ್ಲಪ್ಪನವ್ರ ಎತ್ತನ್ನ ತೊಳೆಯೋ ಮುಂದೆ ಒಮ್ಗೆ ಆ ಹುಡುಗಿ ಚೀರ್ ಬಿಡ್ತಾಳ. ಚೂರ ಎಲ್ಲರೂ ಹಿಂಗಾಗ್ಬಿಟ್ರೆ ಯಾರಿಗ್ ಹೊಡಿತಾರ? ಗಂಡ್ಮಕ್ಳಿಗೆ ಹೊಡಿತಾರ ಫಸ್ಟ್ ಅಲ್ಲ. ನೋಡಿ, ಮೋಸ ಮಾಡ್ಲಿಕ್ಕೆ ಏಟ್ ಬೇಕು. ನಮ್ಮನ್ನ ನಾವು ಎದಕ್ಕೋ ಮಾರ್ಕೋಬಾರ್ದು. ಚೀರ್ ಬಿಡ್ತಾಳೆ. ಚೀರಿದಾಗ ನೀ ಕೂಡ ಅಂತಾರ. ಮೊದ್ಲ ಕಲಿಸಿ ಇಟ್ಟಿರ್ತಾರೆ ಇವ್ರು, ಸಮೀಪದಾಗ ನಿಂತಿರ್ತಾರೆ. ನಿದ್ದೆ ಹತ್ತವನ್ ಎಬಸ್ಬಹುದು. ಕಳ್ಳ ನಿದ್ದೆ ಮಾಡ್ತಿರ್ತಾರಲ್ಲ ಬೇಕಂತ, ಡೋಂಗ್ ಅಂತಾರಲ್ಲ, ಟೆಂಪ್ರರಿ ಸ್ಲೀಪಿಂಗ್. ಅವ್ರನ್ನ ಹೆಂಗ್ ಎಬ್ಸಕ್ಕಾಗತ್ತೆ? ಎಬ್ಸಕ್ಕಾಗೋದಿಲ್ಲ. ಓಡಿ ಬರ್ತಾರೆ, ಇವ್ರೆಲ್ಲಾ ಇರ್ತಾರ. ಇದ ಗಾಳಿ ಬಿಸೆಟ್ ಬಾ ಅಂತ ಹೇಳಿ ಬೇಷಂಗ್ ಹೊಡಿತಾರೆ. ವೀರಪ್ಪನಿಗೆ ಬೇಷಂಗ್ ಹೊಡಿತಾರ, ಮೈ ಹೊಡಿತಾರ. ನೀನು ಮಲ್ಲಪ್ಪನವ್ರ ಮನೆಯಾಗಿದ್ದು ದಲಿತ ಹುಡುಗನಾಗಿ, ನೀನು ಮಲ್ಲಪ್ಪನವ್ರ ಮನೆಯಾಗಿದ್ದು ಲಗ್ನ ಆಗಂದ್ರ ಒಲ್ಲೆ ಅಂತ ಹೇಳಿ ಹಳದಾಗ ಒಬ್ಬಾಕಿ ಹುಡುಗಿ ಬಂದಾಗ ಕೈ ಹಿಡಿದು ಜಗ್ಗಿದಿ. ನೋಡ್ರಿ ಅಪವಾದ ಕೊಡ್ತಾರ. ಬ್ಲಾಕ್ ಸ್ಪಾಟ್, ಕಪ್ಪು ಚುಕ್ಕೆ, ಇದೆಲ್ಲ ಪೇಪರ್ ಬಿಳೇದಿದೆ. ಈ ಬಿಳೇದಿದ್ರಾಗ ಒಂದು ಕಪ್ಪು ಚುಕ್ಕಿತ್ತಂತ ಕೇಳಿದ್ರೆ ಮನುಷ್ಯ ಅದನ್ನ ನೋಡ್ತಿರ್ತಾನಂತ. ಅದನ್ನ ನೋಡ್ಬಾರ್ದು. ಸಿದ್ದೇಶ್ವರ ಸ್ವಾಮಿಗಳೊಂದು ವೇದಿಕೆ ಮೇಲೆ ಕುಂತಿದ್ರಂತ, ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು. ಅವ್ರ ಪಕ್ಕದಾಗ ಒಬ್ಬ ಕುಂತಾಗ ಅವನ್ ದೃಷ್ಟಿ ಎಲ್ಲಿ ಹೊಕ್ಕಿತ್ತಂತ ಕೇಳಿದ್ರೆ ಅವ್ರ ಪಕ್ಕದಾಗ ಕುಂತಿದ್ರಲ್ಲ, ಇಂತಲ್ಲಿ ಹರಿದಿರ್ತಿತ್ತದ ಶರ್ಟ್ ಹರಿಲಿ, ಬಟ್ಟೆ ಹರಿಲಿ, ನಮ್ಮ ಬಟ್ಟೆ ಹರಿಬಾರ್ದು. ಇದು ನಾಳೆ ಮತ್ತೊಂದು ಹೊಲಿಸ್ಬಹುದು. ಇಲ್ಲ ಅಂದ್ರೆ ಯಾರು ನಿಮ್ಮಂತವ್ರು ಹೇಳಿದ್ರು ಒಂದ್ ಬಟ್ಟೆ ತಂದು ಕೊಡ್ರಿ ಅಂದ್ರೆ ಕೊಡಬಹುದು, ಹೊಲಿಸ್ಕೊಡ್ಬಹುದು ಮನುಷ್ಯ ಅಲ್ಲ. ಆದ್ರ ಒಳಗಿಂದೊಂದು ಬಟ್ಟಿದೆ ಮನುಷ್ಯನಿಗೆ, ಅದು ಹರಿಬಾರ್ದು. ಅವ ಅಂತಿದ್ದ, ಅವ್ರು ನೋಡ್ತಿದ್ದ, ಪಕ್ಕದಾಗ ನೋಡಂತಿದ್ದ,
ಏನ್ರಿ ಹರಕ್ ಬಟ್ಟೆ ಹಾಕೊಂಡ್ರಲ್ರಿ, ಚಲೋ ಬಟ್ಟೆ ಹಾಕಕ್ ಬರಂಗಿಲ್ಲ ನಿಮ್ಗ ಅಂತಿದ್ದ. ಒಂದ್ಸಲ ಅಂದ ಸುಮ್ಕ ಇದ್ರಂತ ಸಿದ್ದೇಶ್ವರ ಸ್ವಾಮಿಗಳು, 2 ಸಲ ಅಂದ ಸುಮ್ಕ ಇದ್ರು, 3 ಸಲ ಅಂದ್ರು ಸುಮ್ಕ ಇದ್ದ ವೇದಿಕೆ ಮೇಲೆ. ಅಂದ್ ಕೂಡ್ಲೆ 4ನೇ ಸಲ ಹೇಳಿದ್ರಂತ, ಅಲ್ಲೋ ನೀ ಬರೇ ಹರಿದಿದ್ದ ನೋಡಾಕತ್ತಿದಿ, ಚಲೋದೈತ್ ನೋಡ್ 90% ಅಲ್ಲಿ ನೋಡ್ ಚಲೋ ಕಾಣ್ತತಿ ನಿನಗ ಅಂತ ಹೇಳಿದ್ರಂತ. ಮನುಷ್ಯ ಜೀವನದಾಗ ಚಲೋ ನೋಡ್ಬೇಕು, ಚಲೋ ನೋಡಿದ್ರೆ ಚಲೋ ಆಗ್ತದೆ. ಯದ್ ಭಾವ ತದ್ಭವತಿ, ದೃಷ್ಟಿಯಂತೆ ಸೃಷ್ಟಿ ನಿರ್ಮಾಣ ಆಗ್ತದೆ. ಕೈ ಹಿಡಿದು ಜಗ್ಗಿದ ಅಂತ ಹೇಳಿ ಹೊಡಿತಾರ, ಹಾಕೊಂಡು ಹೊಡಿತಾರ. ಆ ಹುಡುಗಿ ಚೀರಾಡಕತ್ತಾಳೆ, ಹೊಡಿಸ್ಕೊಂಡು ಎಲ್ಲಾ ಕರ್ಕೊಂಡು ದರ ಎಳ್ಕೊಂಡು ಹಳ್ಳದಿಂದ ಎಲ್ಲಿ ಕರ್ಕೊಂಡ್ ಬರ್ತಾರ ಅಂತ ಕೇಳಿದ್ರು ಊರಾಗ ಕರ್ಕೊಂಡ್ ಬರ್ತಾರ. ಮೊದ್ಲ ಕಾಯ್ಕೊಂಡು ಕುಂತಿದ್ರು, ಏನ್ ಮಾಡೋಣ ಅಂತ ಹೇಳಿ ಊರಾಗ ಕರ್ಕೊಂಡ್ ಬರ್ತಾರೆ. ಕರ್ಕೊಂಬಂದ್ ಮಲ್ಲಪ್ಪನವರು, ಚಿದಂಬರ ಗುರುಗಳು ಎಲ್ಲರೂ ಸೇರ್ತಾರ. ಊರಾಗೆಲ್ಲ ಓಣಿ ಸೇರ್ತದೆ. ಸೇರಿದಾಗ ನಿಮ್ಮ ಹುಚ್ಚ ಹಿಂಗ್ ಮಾಡ್ಯಾನ, ಮಲ್ಲಪ್ಪ ನಿನಗ ಅವನ್ ಇಟ್ಕೋಬೇಡ ಅಂತ ಹೇಳ್ತೀವಿ ಮನ್ಯಾಗ, ನೀ ಹಿಂಗ್ ಮಾಡ್ಯಾನವ, ಏನ್ ಹೇಳ್ತಿ ಹೇಳಿದಕ್ಕ ಅಂತ ಕೇಳ್ತಾರೆ. ಜಬರ್ದಸ್ತ್ ಕೇಳ್ತಾರ. ಜಬರ್ದಸ್ತ್ ಅಂತಾರಲ್ಲ, ಊರಾಗಿರ್ತಾರ ಅಂತವ್ರ ಒಂದಿಷ್ಟು ಮಂದಿ. ತಮ್ಮದು ಬಾಳ ಇರ್ತಾವ, ತಮ್ಮ ಎಡ್ಯಾಗ ಕತ್ತಿ ಬಿದ್ದಿರ್ತಾವ, ಮಂದಿ ಎಡ್ಯಾನ ನೊಣ ನೋಡ್ತಿರ್ತಾರ ಅವ್ರು. ನಮಗೂ ಇರ್ತಾರ, ನಿಮಗೂ ಇರ್ತಾರ, ನಮಗರ ಜಗ್ ಮಂದಿ ಅದಾರ ಅಂತವ್ರು, ಅವ್ರಿಗೆ ಲಕ್ಷ್ಯ ತಗೋಬಾರ್ದು. ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸರು, ಉಡಾಳ್ ಮಂದಿ ಊರೊಳಗ ಹಿಡಿಯಲು ಹೋದರು. ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರು, ಗಪ್ಪ ಹೊಡೆಯೋ ಅಪ್ಪಗಳು ಹೆಚ್ಚಿಗಾದರು. ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸರು, ಉಡಾಳ್ ಮಂದಿ ಊರೊಳಗ ಹಿಡಿಯ ಹೋದರು. ಪುಡರಿ ಮಂದಿ ಹೋಗಿ ದರುಡೆ ಮಾಡ್ಯರೋ, ಪುಂಡ ಮಂದಿ ಹೋಗಿ ಚಂಡಾಡರೋ. ಪುಡರಿ ಮಂದಿ ಹೋಗಿ ದರುಡೆ ಮಾಡ್ಯರೋ, ಪುಂಡ ಮಂದಿ ಹೋಗಿ ಚಂಡಾಡರೋ. ಪಡುವನ್ ಮ್ಯಾಲ ಕಟ್ಲೆ ಹೊರಿಸಿ ಕೊರಟಿಗಳಿಸರೋ. ಇವರು ನಾಚಿಕೆ ಎಂಬುದು ಹುರಿಯ ಮಾಡಿ ತೆಲುಗಿಸುತ್ತಾರೋ, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ ಕೆಡಿಸರೋ, ಉಡಾಳ್ ಮಂದಿ ಊರೊಳಗ ಹಿಡಿಯ ಹೋದರೋ. ಈಗಿನ ಕಾಲದ ಸೌಕಾರೆಲ್ಲ ಹೆಂಗದರೋ, ಬಡವನ್ ಹೆಂಡತಿ ಚಲುವೆ ಇದ್ರ ಸಾಲ ಕೊಡ್ತಾರೋ, ಬಡ್ಡಿ ಕೊಡ್ತಾರೋ. ಲೆಕ್ಕ ಪತ್ರ ಎಲ್ಲದ ಇವರು ಖಾತೆ ನಡೆಸರೋ. ಲೆಕ್ಕ ಪತ್ರ ಎಲ್ಲದ ಇವರು ಖಾತೆ ನಡೆಸರೋ. ಮರುವಿನಾಗ ಬೀಳುವುದಾಕೋ, ಗುರುವಿನ ಮಗಾದ ಬಳಿಕ ಹೇಗಿರಬೇಕು, ತಮ್ಮ ಹೇಗಿರಬೇಕು. ಅಲ್ಲೇ ಅರಿವು ತಿಳಿದು ಮರುವಿನಾಗ ಬೀಳೋದು. ಮಚ್ಚಿಲಿ ಹೊಡೆದಾರೆಂದು ತುಸು ಎಚ್ಚರಿರಬೇಕು, ಗುರು ಮಹಂತೇಶನ ಪಾದಕ ಮೆಚ್ಚಿರಬೇಕು. ಮಾನ್ಗೇಡಿ ಎಂತೆಂತವ್ರು ಹುಟ್ಟಿ ಈ ಜಗತ್ತು ಏನೇನಾಗ್ತದ. ಮಡಿವಾಳಪ್ಪ ಹೇಳ್ತಾನ, ನಾವ್ ಹೇಳಂಗಿಲ್ಲ. ಮಡಿವಾಳಪ್ಪ ಹೇಳ್ತಾನ, ಅವನಿಗೂ ಹಂಗ ಕಾಡಿದ್ರು ಜನ, ಅವನಿಗೂ ಹಂಗ ಕಾಡಿದ್ಕ ಅವ ಹಂಗ ಹೇಳಿದ ನೋಡಿ. ಹುಚ್ಚಲಿಂಗನಿಗೂ ಹಂಗ ಕಾಡಿದ್ರು. ಕರ್ಕೊಂಡು ಬಂದು ನಿಲ್ಲಿಸ್ತಾರ ಸಿದ್ದರಾಮೇಶನ ಗುಡಿ ಮುಂದೆ. ನಿನ್ನ ಹುಚ್ಚ, ಇಷ್ಟು ನಂಬಿ ಎಲ್ಲ ನಿನ್ನ ಮಗ ಅಂತ ಹೇಳ್ತಿದಿ, ಹೇಳಿ ಹಿಂಗ್ ಮಾಡ್ಯಾನ. ಆ ಹುಡುಗಿ ಬಂದಿರ್ತಾಳ, ಸೋಗ್ಲಾಡಿ ಬುದ್ಧಿಯಿಂದಾಕಿ ಕಣ್ಣೀರ್ ಸುರಿಸ್ತಾ ಇರ್ತಾಳ. ಕೃತ್ರಿಮ ಕಣ್ಣೀರನ್ನು ಸುರಿಸ್ತಾ ಇರ್ತಾಳ. ಕೈ ಹಿಡಿದು ಜಗ್ಗಿದ, ನನ್ನ ಹತ್ರ ಬಾ ಅಂದ ಅಂತ ಹೇಳಾಕತ್ತಾಳ. ಆಕಿ ಮಂದ್ಯಾಗ ಗಂಗಾನವ್ರು ಮಲ್ಲಪ್ಪನವ್ರು ನಂಬಿ ಬಿಡ್ತಾರ ಅದನ್ನ. 100 ಮಂದಿ ಹೇಳೋ ಹೊತ್ನ್ಯಾಗ ಒಬ್ಬ ಒಂದ್ ಆಟ ಏನೂ ನಡೆಯಂಗಿಲ್ಲ. ಕೋರ್ಟ್ನ್ಯಾಗ ಹೋಗಿ ಅವ ಕೊಲೆ ಮಾಡಿರಂಗಿಲ್ಲ. 106 ಮಂದಿ ಹೋಗಿ ಅವ ಕೊಲೆ ಮಾಡ್ಯಾನ್ರಿ ಅಂತ ಹೇಳ್ಬಿಟ್ರೆ ಜಡ್ಜ್ ಎಸ್ ಬರ್ದ್ ಬಿಡ್ತಾನೆ, ಜಜ್ಮೆಂಟ್ ಕೊಟ್ಟು ಬಿಡ್ತಾನ.
ಏನಂತ ಹೇಳಿ ಸಾಕ್ಷಿ ಇರ್ತದಲ್ಲ ಕೊಟ್ಟು ಬಿಡ್ತಾನ. ಹಂಗ ಸಾಕ್ಷಿ ಮಲ್ಲಪ್ಪನವರು ಸಿಟ್ಟು ಬರ್ತೈತಿ ಬಾಳ ಮಲ್ಲಪ್ಪನವ್ರಿಗೆ. ನಂಬ್ತಾರೆ, ನಂಬಿ ಹುಚ್ಚಲಿಂಗನಿಗೆ ಕಪಾಳಕ್ಕೊಂದು ಜೋರಾಗಿ ಹೊಡೆದು ಬಿಡ್ತಾರ. ಹೊಡೆದಾಗ ಇಷ್ಟೊತ್ ಮಠ ಅಂದಾಗ ಏನು ಹತ್ತಿದ್ದಿಲ್ಲ, ಹುಚ್ಚನ ಮನಸ್ಸಿಗೆ ಏನು ಹತ್ತಿರ್ಲಿಲ್ಲ. ಯಾವಾಗ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆದಂತ ಮಲ್ಲಪ್ಪನವರು ಯಾವಾಗ ಹೊಡೆದ್ರು ಬಹಳ ಮರ್ಮಾಘಾತಕ್ಕೆ ನೋವು ಆಗ್ತದೆ. ನೋವಾದಾಗ ಹುಚ್ಚಲಿಂಗ ಅಂತಾನ, ಇನ್ ಮೇಲೆ ನಾನು ಈ ಊರಾಗಿರ್ಬಾರ್ದು, ಈ ಊರನ್ನ ಬಿಟ್ಟು ನಾನು ಹೋಗ್ಬೇಕು ಅಂತ ಹೇಳಿ ವಿಚಾರ ಮಾಡಿ, ಸಾಕಾಯಿತು ಈ ಊರವ್ವ ಬಾಳ ಜಾಕೀಲೆ ಹೋಗನು ಬಾರವ್ವ. ಬಿಡೋಳಪ್ಪ ಹೇಳ್ತಾನಲ್ಲ, ಹಂಗ ಊರ್ ಸಾಕಾಗ್ತದೆ. ಏನ್ ಮಾಡ್ತಾರ ಅಂತ ಕೇಳಿದ್ರೆ ರಾತ್ರಿ ಯಾರಿಗೂ ಹೇಳೋದಿಲ್ಲ, ಕೇಳೋದಿಲ್ಲ. ಸಾಕಾದ ಬಳಿಕ ಹೋಗೋದಿರ್ತದಲ್ಲ, ಹಂಗ ಆ ತೋಳ್ನೂರನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಯಾರಿಗೆ ಹೇಳೋದಿಲ್ಲ, ಕೇಳೋದಿಲ್ಲ. ನಾನು ಸತ್ಯವಾಗಿ ಬದುಕಿದೆ, ಆದ್ರೂ ನನಗ ಅಪವಾದ ಕೊಟ್ರಲ್ಲ. ಮನುಷ್ಯನಿಗೆ ಬಹಳ ನೋವಾಗ್ತದೆ. ನೀವು ಮನ್ಯಾಗ ಸೊಸೆಯಾಗಿ ಬಹಳ ಚಲೋ ಕೆಲಸ ಮಾಡ್ತಿರ್ತೀರಿ, ಅತ್ತೆ ಅಂತಿರ್ತಾಳ, ಏನೊಂದ್ ಹೆಸರು ಇಡ್ತಾಳ, ಬ್ಯಾಡದವ್ರಿಗೆ ಮೊಸರಿನ ಅಕ್ಕಲ್ಲ ಅಂತ. ಹೌದಲ್ಲ? ಮತ್ ಇಲ್ಲಿ ಅತಿದೇರಿದ್ರೆ ತಪ್ಪು ತಿಳ್ಕೊಬೇಡ್ರಿ. ಬ್ಯಾಡದವ್ರಿಗೆ ಮತ್ ನಮಗ್ ವೀರಭದ್ರ ದೃಷ್ಟಿ ಬಿಟ್ಟು ಸುಟ್ಟಿಗಿಟ್ರಿ ಅಂತೀರಿ ಅತ್ತಿದೇರಿ. ಬ್ಯಾಡದವ್ರಿಗೆ ಮೊಸರಿನ ಅಕ್ಕಲ್ಲಂತ. ಒಬ್ಬ ಹುಡುಗ ಕನ್ಯಾ ನೋಡಕ್ ಹೋಗಿದ್ನ, ಸುಮ್ನೆ ತಮಾಷೆಗಿರ್ಲಿ ಅಂತ ಹೇಳ್ತೀನಿ. ಒಬ್ಬ ಹುಡುಗ ಕನ್ಯಾ ನೋಡಕ್ ಹೋಗಿದ್ದ. ಆ ಹುಡುಗಗ್ ಅವ್ರವ್ ಕೇಳಿದ್, ಹುಡುಗಿ ಹೆಂಗಿರ್ಬೇಕು ನೀ ಮಾಡ್ಕೊಳ್ಳೋ ಹುಡುಗಿ ಅಂತ ಕೇಳಿದ. ಅವ ಅಂದ, ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಓದಿರ್ಬೇಕು ಅಂತ ಹೇಳಿ. ಯಾರು ಹೇಳಿದ್ರವ? ಇದು ಪಕ್ಕಾ ಲಕ್ಷ ಕೊಟ್ಟು ಕೇಳಿರ್ತೀವಿ ಈ ಕತ್ತಿ ನೀವು, ಗ್ಯಾರಂಟಿ. ನೋಡ್ರಿ, ಹಂಗಿರ್ಬೇಕು ಅಂತಂದ. ಆ ಹುಡುಗಿ ನೋಡಾಕ್ ಹೋದ್ ಗುಟ್ಲೆ ಆ ಹುಡುಗಿ ಹಂಗ ಇದ್ಲು. ನಿನ್ಗ ಒಪ್ಪಿಗೆ ಅನ್ಪಾ ಅಂತಂದ್ರ, ಓಕೆ ನಾನು ಒಪ್ಕೊಂಡೆ, ನನ್ಗಿರ್ಲಿಕ್ಕಿ ಅಂತಂದವ. ಅಂದ್ಗುಟ್ಲೆ ಅಕ್ಕಿ ಕೇಳಿದ್ರ, ಮತ್ತ ಅಕ್ಕಿದ ಅಭಿಪ್ರಾಯ ಕೇಳ್ಬೇಕಲ್ಲ, ಹುಡುಗ ಹೆಂಗಿರ್ಬೇಕು ಅಂತ ಕೇಳಿದ್ರ. ಹುಡುಗ ತೆಳ್ಳಗರೆ ಇರ್ಲಿ, ಬೆಳಗರೆ ಇರ್ಲಿ, ಹಂಗರೆ ಇರ್ಲಿ, ನಾವು ಊರೊಳಗ ಅತ್ತಿ ಫೋಟೋ ಗುಟಕ್ಕಿರ್ಬೇಕಂತಂದ. ಗೊತ್ತಾಗಿರ್ಬೇಕಲ್ಲ. ತಪ್ಪು ತಿಳ್ಕೊಬೇಡ್ರಿ ಯಾರು, ದಯವಿಟ್ಟು. ಸುಮ್ನೆ ತಮಾಷೆ ಹೇಳಾಕತ್ತೀನಿ. ಅತ್ತಿ ಫೋಟೋ ಎಲ್ಲಿರ್ಬೇಕು? ಗ್ವಾಡಿಗಿರ್ಬೇಕಂತ. ಹಂಗಂದ್ರೆ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ, ಗ್ವಾಡಿ ಕುಂದ್ರಿಸಿ ಕಳ್ಸ್ಯಾರಂತ. ಹೊತ್ತು ಹೋಗದ ಮುನ್ನ ಅಲ್ಲ, ಸತ್ತು ಹೋಗದ ಮುನ್ನ ಅಂತ. ಹಂಗ ನೋಡ್ರಿ, ಮನಸ್ಸು ಹಿಂಗಿರ್ತದೆ. ಸಾಕಾಯ್ತಿಲ್ಲೇ, ಆ ಊರ್ ಸಾಕಾಯ್ತು. ಹುಚ್ಚಲಿಂಗ ರಾತ್ರಿನೇ ಬಿಟ್ಟ ಊರನ್ನ. ಬಿಟ್ಟು ಏನ್ ಮಾಡಿದ ಅಂತ ಕೇಳಿದ್ರೆ, ಹೊಂಟು ಬಿಟ್ಟ ಸಂಚಾರ ಮಾಡ್ಕೊಂತ ಹೋದ. ಎಲ್ಲಿಗ್ ಹೋದ ಅಂತ ಕೇಳಿದ್ರೆ, ನನಗೆ ಯಾರು ಬೇಡ, ಈ ಮನುಷ್ಯರ ನಂಬಿಸೋದು ಬೇಡ, ನಾನ್ ಯಾರನ್ನ ಕೃಪೆ ಪಡ್ಕೋಬೇಕಂತ ಕೇಳಿದ್ರೆ ಚಂದ್ರಮ್ ತಾಯಿ ಕೃಪಾ ಪಡ್ಕೋಬೇಕು. ಸಾಕು ನನಗೆ ಈ ಊರು, ಈ ಮನುಷ್ಯರು ಸಾಕು, ಯಾರು ಸಹವಾಸ ಬೇಡ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳಿ, ಎಲ್ಲವೂ ನೀನ ಅಂತ ಹೇಳಿ ರಾತ್ರಿ ಎದ್ದು ಹೊಂಟ. ಹೋಗ್ ಬೆಳ್ತಾನ್ಕ ಬಂದ. ಬೆಳಿಗ್ ಬಂದು ಎಲ್ಲಿ ಮುಟ್ಟಿದ್ದ ಅಂತ ಕೇಳಿದ್ರೆ, ಕೂಡಲ ಸಂಗಮ ಸಮೀಪ ಬಂದು ಅಲ್ಲಿ ಕೃಷ್ಣಾ ನದಿ ತುಂಬಿ ಹರಿತಿತ್ತು. ಸತ್ಯ ಅನ್ನೋದು ಯಾವಾಗ್ಲೂ ತೇಲ್ತಾ ಇರ್ತದೆ, ಸುಳ್ಳ ಮುಳುಗ್ತಾ ಇರ್ತದೆ. ನೋಡಿ, ಕೃಷ್ಣಾ ನದಿಗೆ ಬಂದ. ಆ ದಾರಿಯೊಳಗೆ ಕೃಷ್ಣಾ ನದಿ ಅಡ್ಡಲಾಗಿ ಹರಿತಾ ಇತ್ತು. ಹರಿಯುವಂತ ಕೃಷ್ಣಾ ನದಿ ನೋಡ್ತಾನೆ. ಅವನಿಗೆ ಅವನಿಗೆ ಕೊಡ್ಲಿಕ್ಕೆ ರೊಕ್ಕ ಸುಧಾ ಇರ್ಲಿಲ್ಲ ಇವನ ಹತ್ರ. ಇಲ್ಲ, ರಾತ್ರಿನೇ ಬಿಟ್ಟು ಬಂದಿದ್ದ, ಕೊಡ್ಲಿಕ್ಕೆ ರೊಕ್ಕ ಇರ್ಲಿಲ್ಲ. ಏನ್ ಮಾಡಿದ ಅಂತ ಕೇಳಿ, ಅವನಿಗೆ ನನಗೆ ಆ ಕಡೆ ದಾಟಿಸ್ಲಿಲ್ಲ. ಅವಾಗ ಏನ್ ಮಾಡಿದ ಅಂತ ಕೇಳಿದ್ರೆ, ತಪಶಕ್ತಿ ಇರ್ತದಿಲ್ಲ ಮಹಾತ್ಮರಿಗೆ, ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳ್ತಾರೆ. ಹೆಗಲ್ ಮ್ಯಾಗ ಕಂಬಳಿತ್ತು, ಬಡ ಹಾಸಿದ, ಚಂದ್ರಾ ತಾಯಿಯನ್ನ ನೆನೆದ. ಅವನ್ ಡೋಣಿ ಪಕ್ಕದ ಕಂಬಳಿ ಮೇಲೆ ಕುತ್ಕೊಂಡು ಆ ಕಡೆ ಕೃಷ್ಣಾ ನದಿ ದಂಡಿ ದಾಟಿದ್ದ. ಅದನ್ನೆಲ್ಲಾ ಡೋಣಿಯವ ನೋಡಾಕತ್ತಿದ್ದ. ನೋಡಿ, ನಾ ಎಂತ ಮೂರ್ಖ ಇದ್ದೀನಲ್ಲ ಅಂತ ಹೇಳಿ ಆಶ್ಚರ್ಯ ಆಯ್ತು.
ಹೋದ. ಕೂಡಲ ಸಂಗಮಕ್ಕೆ ಹೋದ. ಅಲ್ಲಿ ಸಂಗಮೇಶನ ದರ್ಶನವನ್ನ ತೆಗೆದುಕೊಂಡ. ಕೂಡಲ ಸಂಗಮನಾಥನ ದರ್ಶನವನ್ನ ತೆಗೆದುಕೊಂಡು ಅಲ್ಲಿ ಮುಂದೆ ಎಲ್ಲಿ ಹೊಕ್ಕಾನ ಅಂತ ಕೇಳಿದ್ರೆ ಚಂದ್ರಮ್ಮನ ಗಿರಿಗೆ ಹೋಗ್ತಾ ಇದ್ದಾನೆ. ಚಂದ್ರಾತಾಯಿ ಹತ್ರ ಹೋಗ್ತಾನೆ. ಸೀತಿ ಮನಿ ಇದೆ ಅಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಸೀತಿ ಮನಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಚಂದ್ರಾತಾಯಿಯನ್ನ ಕುರಿತು ತಪಸ್ ಕುಂದಿರ್ತಾನೆ. ಚಂದ್ರಾತಾಯಿಯನ್ನ ಕುರಿತು ತಪಸ್ ಕುಂದಿರ್ತಾನೆ. ಆ ಉಪವಾಸ ಕುಂತ, ನೀರಿಲ್ಲ, ಏನೂ ಇಲ್ಲ. ನೋಡ್ರಿ, ಮಹಾತ್ಮರು ಏನನ್ನ ಪಡ್ಕೋಬೇಕಂದ್ರೆ ಈ ದೇಹವನ್ನ ದಂಡಿಸ್ಬೇಕಂತ. ದಂಡಿಸಿದಾಗ ಅದು ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ದೇಹ ದಂಡನೆಯನ್ನು ಮಾಡ್ಲಿಕ್ಕಾಗಿ ಆತ ಹೋದ. 10-20 ಮಂದಿ ಜನ ಇದ್ರು. ಇವ್ರು ಹೋಗ್ಬೇಕಾದ್ರೆ ಚಂದ್ರಾತಾಯಿನ ಒಲಿಸ್ಕೋಬೇಕು ಅಂತ ಹೇಳಿ ತಪಸ್ ಕುಂತಿದ್ರಲ್ಲಿ. ಅದರಲ್ಲಿ ಹುಚ್ಚಲಿಂಗನು ಒಬ್ಬ. ಯಾರು ಶ್ರೇಷ್ಠ ತಪಸ್ಸಿಗರು ಅನ್ನುವಂತಹದ್ದಲ್ಲಿ ಒಂದು ನಿರ್ಧಾರ ಆಗ್ಬೇಕಾಗಿತ್ತು. ಅವಾಗ ಎಲ್ಲರ ಹತ್ತಿರ ಒಂದು ಧ್ವನಿ ಕೇಳಿಸ್ತು. ಆ ಚಂದ್ರಮ್ಮ ತಾಯಿಯಿಂದ ಧ್ವನಿ ಕೇಳಿಸ್ತು. ಏನ್ ಕೇಳಿಸ್ತು ಅಂತ ಕೇಳಿದ್ರೆ, ನಾನು ಹಾವಿನ ರೂಪದಲ್ಲಿ ಬರ್ತೀನಿ, ನೀವ್ ಯಾರ್ಯಾರು ತಪಸ್ ಕುಂತೀರಲ್ಲ ಆ ಹಾವಿನ ರೂಪದಲ್ಲಿ ಬರ್ತೀನಿ, ನನ್ನನ್ನು ಯಾರ್ಯಾರು ಮುಟ್ತೀರಿ ಅವ್ರಿಗೆ ನಾ ಸಿಗ್ತೀನಿ ಅಂತಂದಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತಂದ್ಲ. ಇವರೆಲ್ಲರೂ ತಪಸ್ಸಿಗೆ ಕುತ್ಕೊಂಡಿದ್ರು. ಇಲ್ಲೇ ಬಳಸಾರ ಬರ್ತದಲ್ಲ, ಪುಂಡಲಿಂಗ ಮಹಾರಾಜ, ಅಲ್ಲೊಬ್ಬ ಅವ್ರಿಗೆ ಗಂಟು ಬಿದ್ದಿದ್ದೊಬ್ಬ ಶಿಷ್ಯ. ಮಹಾರಾಜರ, ನನಗ ದೀಕ್ಷಾ ಕೊಡ್ರಿ, ನನಗ್ ದೀಕ್ಷಾ ಕೊಡ್ರಿ ಅಂತ ಹೇಳಿ. ಯವ್ವ ತಂಗಿ, ಇಲ್ಲಿ ನೋಡ್ ಮಾತಾಡ್ಬೇಡ, ಅಲ್ಲಿ ಹಿಂದೆಗಡೆ 1 ತಾಸು ಕೊಡ್ತೀನಿ, ಬೇಕಾದ್ರೆ ಮೈಕು ಕೊಡ್ತೀನಿ, ಅದ್ರ ಮಾತಾಡಕ್. ಏನ್ ಹೇಳಕತ್ತಿದ್ದೆ? ದೀಕ್ಷಾ ಕೊಡ್ರಿ ಅಂತ ಹೇಳಿ ಗಂಟು ಬಿದ್ದ. ಅವ್ರಂದ್ರು, ಬ್ಯಾಡು, ನಿನ್ನ ನಿಗಂಗಿಲ್ಲ ಅದು ದೀಕ್ಷಾ ತಗೊಳ್ಳೋದು, ಬ್ಯಾಡ ಅಂತಂದ್ರ. ಒಂದ್ ದಿವ್ಸ ಮಧ್ಯಾಹ್ನ ಅವ್ರು ಪೂಜೆ ಕೊಂಡಿದ್ರು. ಜಳಕ ಮಾಡಕ್ ಅಲ್ಲೇ ಒಂದು ಗುಂಡ ಜಳಕ ಮಾಡ್ತಿದ್ರು ಬಾವಿಯೊಳಗೆ. ಇವತ್ತಿಗೂ ಆ ಬಾವಿ ಇದೆ. ದೊಡ್ಡ ಮಹಾತ್ಮರು ಪುಂಡ್ಲಿಂಗೇಶ್ವರರು. ದೊಡ್ಡದೊಂದು ತಂಬಿಗಿಂತ ಜಳಕಕ್ಕೆ ಹೋಗ್ಬೇಕಾರ ಅವ್ರು ಯಾವಾಗ್ಲೂ ಬಗ್ಲಾಗ್ ಬಟ್ಟೆ ಇಟ್ಕೊಂಡು 6 ಫೂಟ್ ಅಜಾನ ಬಾಬು ಆಳವ್ರು ಹೊಂಟಿದ್ರು. ಹೊಂಟೊತ್ನಾಗ ಇವ ಬಂದ್ ನೋಡ್ರಿ, ಮಧ್ಯಾಹ್ನ ಬಂದು ಮತ್ತು ನನಗ್ ದೀಕ್ಷಾ ಕೊಡ್ರಿ ಅಂತ ಅಂದ. ದೀಕ್ಷಾ ಕೊಡ್ರಿ ಅಂದ. ದೀಕ್ಷಾ ಕೊಡಬೇಕಂಪ ನಿನಗಂತ. ನೋಡು, ನಿಗಂಗಿಲ್ಲ, ನಿನ್ಗೆ ಬೇಡ ಅಂತಂದ್ರು. ಕೇಳಿಲ್ಲ, ಕೊಡಬೇಕ್ರಿ, ನಾ ತಗೊಂತ ಬಾಳ ಇದು ತಿಳ್ಕೊಂಡ್ಬಿಟ್ಟಿದ್ದವ ದೀಕ್ಷಾ ಅಂದ್ರೆ. ತಗೋ ಹಂಗಾರ ಅಂತ ಹೇಳಿ ಕೊಟ್ರು. ಕೊಟ್ ಕೂಡ್ಲೆ ಏನ್ ಬಂದಿತ್ತಂತ ಕೇಳಿ, 1-2 ಮಾರ್ ಹಾವು ಬಂತಂದ್. ಹಿಡ್ಕೋ, ಜಲ್ದಿ ಹಿಡ್ಕೋ ಅಂತಂದ್ರು. ಹಿಡ್ಕೋ ಅಂತಂದ್ರು. ಆ ಹಾವು ನೋಡಿ, ಬೇಲ್ಯಾಗ ಬರ್ತಕ್ಕಂತ ಹಾವು ನೋಡಿ ಅಲ್ಲಿ ನಿಂತಿದ್ನಲ್ ಪಕ್ಕದಾಗ, ಹಿಡ್ಕೊಳಕ್ ಆಗ್ಲಾರ್ದ ದೋತುರ್ದಾಗ ಗೊತ್ತಾಗಿರ್ಬೇಕು ನಿಮ್ ಕೈ ಮಾಡಿ. ಅದನ್ನ ಮಾಡ್ಕೊಂಡು ದೀಕ್ಷಾನು ಬೇಡ, ನೀವು ಬೇಡ ಅಂತ ಓಡಿ ಬಂದಿದ್ ನನ್. ಅದಷ್ಟು ಕಷ್ಟ ಇರ್ತದ, ಪಾಲಿಸ್ಬೇಕದ. ಅಂದ್ರೆ ಹಿಂಗ ಅಂದ್ಬಿಟ್ಲೆ ಮತ್ ದೀಕ್ಷಾ ತಗೊಳಬಾರ್ದನ್ರಿ ಎಂದಿರಿ. ಮತ್ ತಗೋಬೇಕು, ಜೀವನದಾಗ ಒಮ್ಮೆ ಸುಟ್ಕೋಬೇಕು. ಈ ಗಡಿಗಿದೆ ಅಲ್ಲ, ಕಟ್ 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 ಅನ್ಬಾರ್ದು. ಏನಾಗ್ಬೇಕ? ಹೆಂಗ್ ಬರ್ಬೇಕು ಸೌಂಡ್? ಕಣ್ 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 ಶಬ್ದ ಬರ್ಬೇಕು. ಅಂದ್ರೆ ದೀಕ್ಷಾ ತಗೊಂಡ್ ಸ್ವಲ್ಪ ಸುಟ್ಕೋಬೇಕು ಜೀವನದಾಗ. ಸುಟ್ಕೊಂಡರಿಗೆ ಏನೋ ಒಂದು ಸ್ಥಾನ ಸಿಗ್ತದ ಅಂತ ಹೇಳ್ತಾರ. ಹಂಗ ಆ ಹಾವಿನ ರೂಪದಲ್ಲಿ ಬರ್ತೀನಿ. ಇವ್ರೇನ್ 20 ಮಂದಿ ಕುಂತಿದ್ರಲ್ಲ, ತಪಸ್ಸಿಗೆ ಕುಂತಿದ್ರು. 41 ದಿನ ಕುಂತ್ರು. ಪರೀಕ್ಷೆ ಮಾಡ್ಬೇಕಲ್ಲ, ಹಂಗ ಏನೂ ಕೊಡಂಗಿಲ್ಲ ಭಗವಂತ. 41 ದಿನ ಕುಂತಿದ್ರು. 41 ದಿನ ಕುಂತಾಗ ಏನಾಯ್ತು ಅಂತ ಕೇಳಿದ್ರೆ, ಮಧ್ಯದಲ್ಲಿ ಒಂದು ದೊಡ್ಡ ಹಾವಾಗಿ ಬಂದು ಇವರೆಲ್ಲಾರು 40 ದಿನ ಕುಂತಿದ್ರಲ್ಲ, ಯಾರನ್ನು ಮುಟ್ಟಾಕ ಆಸೆ ಪಡ್ಲಿಲ್ಲ. ನಮ್ಮ ಹುಚ್ಚಲಿಂಗ ಸಾಕಾಗಿ ಹೋಗ್ಬಿಟ್ಟಿದ್ದೆಲ್ಲ, ಬೇಡ ಈ ಜೀವನ ಅಂತ ಹೇಳಿ. ಬೇಡಾದ ಬಳಿಕ ಹಂಗ ಅನಿಸ್ತದೆ, ಸಮುದ್ರ ನಡಮಟ ಆಗ್ತದಂತಷ್ಟೆ. ಮನುಷ್ಯನಿಗೆ ಜೀವನ ಬೇಡ ಆಯ್ತು ಅಂತಿಕ್ಕೋ, ಏನಾಗ್ತದೆ? ವೇಲ್ ಬಂದ್ ಫ್ಯಾನಿಗೆ ಹೋಗ್ತತಿ. ಫ್ಯಾನ್ ಆ ವೇಲ್ ಬಂದ್ ಗೊತ್ತಾಗತ್ತೆ. ಬಾಳ ಮಂದಿ ನೋಡಿರ್ತೀವಿ ನಾವೆಲ್ಲ. ವೇಲ್ ತಗೊಂಡ ಫ್ಯಾನಿಗೆ ಕುತ್ತಿಗೆ ಹಾಕೊಳ್ಳೋರ್ನ. ಅದಕ್ಕ ನೋಡ್ರಿ, ಸಮುದ್ರ ನಡಮಟ ಆಗ್ತದೆ. ಹುಚ್ಚಲಿಂಗ ಅಂದ, ಹೋಗಿ ಬಡ ಬಡ ಹಾವು ಬಂದಿತ್ತಲ್ಲ,
ಆ ಹಾವನ್ನ ಹಿಡಿದ್ ಗುಟ್ಲೆ ಏನಾಯ್ತು ಅಂತ ಕೇಳಿದ್ರೆ, ಹಾವಾಗಿರ್ಲಿಲ್ಲ. ಯಾರು 41 ದಿನ ಅನುಷ್ಠಾನ ಮಾಡ್ತಾ ಉಪವಾಸ ಕುಂತಿರ್ತಾರಲ್ಲ, ಅವ್ರಿಗೆ ಹಾವಿನ ರೂಪದಲ್ಲಿ ಆಶೀರ್ವಾದವನ್ನು ನೀಡಿದ್ಲು ಚಂದ್ರಮ್ಮ ತಾಯಿ. ಅದನ್ನ ಹಿಡಿದಾಗ ಆ ಹಾವು ಹೋಗಿ ಅಮೃತದ ಪಾತ್ರೆಯಾಗಿ ಪರಿವರ್ತನೆ ಆಯ್ತು. ಎಲ್ಲ ಮಗನೇ, ಆ ಅಮೃತದವನ್ನ ಕುಡಿ, ನೀ ಅಮೃತ ಪುತ್ರನಾಗಿ ಮೆರೆ ಅಂತ ಹೇಳಿ ಚಂದ್ರಮ್ಮ ತಾಯಿ ಏನ್ ಮಾಡಿದ್ಲು ಅಂತ ಕೇಳಿದ್ರೆ, ಹುಚ್ಚಲಿಂಗನಿಗೆ ಆಶೀರ್ವಾದವನ್ನ ಮಾಡಿದ್ಲು. ಈ ರೀತಿಯ ಆಶೀರ್ವಾದವನ್ನ ಪಡೆದುಕೊಂಡು ಹುಚ್ಚಲಿಂಗ ಬಹಳ ಊರುಗಳನ್ನೆಲ್ಲ ಅಡ್ಡಾಡ್ತಾನೆ. ಬಹಳ ಕಡೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರಲ್ಲ. ಹಂಗ ಒಂದು ಶಕ್ತಿಯನ್ನು ತುಂಬಿಕೊಂಡು, ಚಂದ್ರಮ್ಮ ತಾಯಿ ಶಕ್ತಿಯನ್ನು ತುಂಬಿಕೊಂಡು ಬೇರೆ ಬೇರೆ ಕಮುತಿಗಿ, ಗದಗ್, ಬೇರೆ ಬೇರೆ ಊರಿಗೆ ಸುತ್ತಾಡ್ಕೊಂತ ಹೋಗ್ತಾನೆ. ಹೋಗಿ ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ ಮತ್ತೆ ಬರ್ತಾನೆ. ಎಲ್ಲಿಗೆ? ತೋಳ್ನೂರಿಗೆ ಬರ್ತಾನ. ತೋಳ್ನೂರಿಗೆ ಈಗ ಮೊದಲಿನ ಹುಚ್ಚಲಿಂಗನಾಗಿ ಬಂದಿರ್ಲಿಲ್ಲ. ಏನಾಗಿದ್ದ ಅಂತ ಕೇಳಿದ್ರೆ, ಇಚ್ಚೆಗೆ ಮಲ್ಲಪ್ಪನವ್ರಿಗೂ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ ಅವ್ರಿಗೆ ಇವ ತಪ್ಪು ಮಾಡಿಲ್ಲ ಅನ್ನೋದು ಬಂದಿತ್ತು ಮನುಷ್ಯನಿಗೆ. ಗೊತ್ತಾಗ್ಬೇಕು ಮನುಷ್ಯ ಏನ್ ತಪ್ಪು ಮಾಡಿರ್ತಾನ ಅಂತ ಹೇಳಿ. ಗೊತ್ತಾದಾಗ ಗೊತ್ತಾಗ್ತದೆ, ಹಂಗ ಗೊತ್ತಾಗಂಗಿಲ್ಲ ಜೀವನದಾಗ ಮನುಷ್ಯನಿಗೆ. ಹೊಳ್ಳಿ ಬರ್ತಾರ. ಹುಚ್ಚಲಿಂಗನನ್ನ ನೋಡಿ ಬಹಳ ಸಂತೋಷ ಆಗುತ್ತೆ ಮಲ್ಲಪ್ಪನವ್ರು. ಬಾ ಮಗ ಅಂತ ಹೇಳಿ ಮತ್ತೆ ತಪ್ಪುಗೋತಾರೆ. ಈಗ ಮೊದಲಿನ ಹುಚ್ಚಲಿಂಗನಾಗಿ ಬಂದಿರ್ಲಿಲ್ಲ. ತಪೋನಿಧಿಯಾದಂತ ಚಂದ್ರಮ್ಮನ ಆಶೀರ್ವಾದವನ್ನು ಪಡೆದು ಅವಳ ಅಮೃತಧಾರೆಯನ್ನ ಕುಡಿದು ಬಂದಂತ ಮಹಾಯೋಗಿ ಹುಚ್ಚಲಿಂಗನಾಗಿ ಬಂದಿದ್ದ. ಒಂದು ದಿನ ಅವ್ರ ಮನೆಯೊಳಗೆ ನಿಲ್ತಾನೆ. ಕಾಯಕ ಮಾಡೋದು ಶರಣರ ಕೆಲಸ ಯಾವಾಗ್ಲೂ. ಯಾರ ಮನ್ಯಾಗೂ ಪುಕ್ಷಟ್ಟಿ ತಿನ್ಬಾರ್ದು. ಪುಕ್ಷಟ್ಟಿ ತಿಂದ್ರೆ ಏನಾಗುತ್ತೆ ಗೊತ್ತೇನು? ಅದನ್ನ ತೀರ್ಸಾಕ್ ಮುಂದೆ ಹುಟ್ಟಿ ಬರ್ಬೇಕಾಗುತ್ತೆ. ಸಿದ್ದೇಶ್ವರ ಸ್ವಾಮಿಗಳೊಮ್ಮೆ ಹೋದಾಗ ಮಾತಾಡ್ತಿದ್ರು. ವಾಕಿಂಗ್ ಹೋದಾಗ ಅಡ್ಡಾಡ್ತಾ ಅವರು ನಾವು ಅಡ್ಡಾಡಕತ್ತಿದ್ವಿ. ಹೇಳಾಕತ್ತಿದ್ರು ಇಲ್ಲೇ ಅಫಜಲ್ಪುರದಾಗ ಪ್ರವಚನ ಮಾಡಿದ್ರು ಅವ್ರು. ನೀವೆಲ್ಲ ಹೋಗಿರ್ತೀರಿ ಬಹುಶಃ. ಒಮ್ಮೆ ಹೋದಾಗ ಅಡ್ಡಾಡಾಗ ಹೇಳ್ತಿದ್ರು, ಮಧ್ಯಾಹ್ನ ಅವ್ರು ಗುದ್ಲಿ ತಗೊಂಡು ಅಲ್ಲಿ ಒಂದು ಮಾವಿನ ಗಿಡದ ಕೆಳಗಡೆ ಅಡ್ಡಾಕತ್ತಿದ್ರು. ಯಾಕೆ ಅಡ್ಡಾಕತ್ತಿದ್ರು ಅಂತ ಕೇಳಿದ್ರೆ, ಅವ್ರ ಶಿಷ್ಯರೆಲ್ಲ ಅಂದ್ರು ನಾವು ಅಲ್ಲೇ ಇದ್ವಿ ಅಂದ್ರವ್ರು. ಇದು ಅಪ್ಪ ಅವ್ರು, ಇದು ಮಂದಿ ತೋಟ, ನೀವ್ಯಾಕೆ ಹಡ್ತೀರಿ ಅಂತಂದ್ರು. ಅವಾಗ ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಏ ತಮ್ಮ ಹೇಳ್ರಿ, ಮಂದಿ ತೋಟ ಅಲ್ಲಿದು, ನಾವ್ ಎಲ್ಲಿರ್ತೀವಲ್ಲ ಅದು ನಮ್ದ ಅಂತ ತಿಳ್ಕೊಬೇಕು. ನಮ್ದ ಅಂತ ತಿಳ್ಕೊಂಡು ಅವ್ರು ನನಗೆ ಊಟ ಕೊಟ್ಟಾರ 3 ಹೊತ್ತು, ಅದಕ್ಕೆ ಅದ್ರ ಋಣ ತೀರ್ಸಾಕ್ ನಾವ್ ಮಾವಿನ ಗಿಡದ ಕೆಳಗೆ ಅಡ್ಡಾಕತ್ತೀನಿ ಅಂತ ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳು. ಇದು ಸಂತನ ಬದುಕು. ಯಾರು ಹಾಗೆ ಊಟ ಮಾಡಬಾರ್ದು. ಕಾಯ್ಕ ಮಾಡಿ ಊಟ ಮಾಡ್ಬೇಕು. ಏನು ಕೆಲಸ ಮಾಡಿದಾಗ ಉಣ್ಣಾಕ ಅವನಿಗೆ ಏನ್ ಬರ್ತದ ಅಂತ ಕೇಳಿದ್ರೆ ಹಕ್ಕು ಬರ್ತದೆ. ದುಡಿಲಾರ್ದ ಊಟ ಮಾಡಬಾರ್ದು. ಅದು ಒಳಗ್ ಹೋಗಿ ರೋಗ ಆಗ್ತದೆ, ರಕ್ತ ಆಗಂಗಿಲ್ಲ, ಅದು ವಿಷ ಆಗ್ತದೆ. ದುಡಿಲಾರ್ದ ತಿಂದ್ರೆ, ಶೆಟ್ಟಿ ತಿಂದ್ರೆ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಬಾಳುವುದೇ ಬಾಳುವೆ ನೋಡಣ್ಣ. ನಾವು ಜೀವನದಾಗ 3 ತರದ ಊಟ ಮಾಡ್ತೀವಿ ಅಂತ. 3 ತರದ ಊಟ ಯಾವ್ಯಾವ್ದು? ಒಂದು ತಂಗಳದ್ದು, ಒಂದು ಬಿಸಿ ಬಿಸಿದು, ಒಂದು ಹಳಸಿದ್ದು. 3 ಊಟ ಮಾಡ್ತೀವಂತ. ಒಂದು ತಂಗಳದ್ದು, ಒಂದು ಬಿಸಿ ಬಿಸಿದು, ಒಂದು ಹಳಸಿದ್ದು. ಏನ್ ಹಿಂಗಂದ್ರ, ತಂಗಳದ್ದು ಅಂತಂದ್ರ ನಿನ್ನೆ ಮಾಡಿಟ್ಟಿದ್ದು. ನೀವು ಮನ್ಯಾಗ ರೆಫ್ರಿಜರೇಟರ್ ಇಟ್ಟಿರ್ತೀರಿ, ನಿನ್ನೆ ಮಾಡಿದ್ದು ಊಟ ಮಾಡ್ತೀರಿ ನೋಡಿ, ಇಟ್ಟು ಬೆಳಗ್ಗೆ ಊಟ ಮಾಡಂಗಿಲ್ಲ. ತಂಗಳದ್ದು ಊಟ ಅಂತ ಕೇಳಿದ್ರೆ ಹಿಂದಿನ ಜನ್ಮದಾಗ ಏನ್ ಮಾಡಿಟ್ಟಿರ್ತೀವಲ್ಲ ಅದ್ರ ಪುಣ್ಯದ ಊಟ.
ನಮ್ಮ ಹಿಂದಿನ ಹಿರಿಯರು ಏನ್ ಗಳಿಸಿಟ್ಟಿರ್ತಾರಲ್ಲ ಅವ್ರ ಹೆಸರಿನಾಗ ಹೊಲ ಮನಿ ಎಲ್ಲಾ ಕಟ್ಟಿಟ್ಟು ಹೋಗಿರ್ತಾರ. ಇವ ಆರಾಮ್ ಮಂದಿ ಕಟ್ಟಿ ಮ್ಯಾಗ ಕುತ್ಕೊಂಡು ಮಂದಿದ್ ಮಾತಾಡಿ ಊಟ ಮಾಡ್ತಾನಲ್ಲ, ಇದು ಯಾವುದು? ತಂಗಳದ ಊಟ. ಇನ್ನೊಂದಿಷ್ಟು ಮಂದಿ ಇರ್ತಾರೆ ಜಗತ್ನ್ಯಾಗ, ಅವ್ರು ಹೆಂಗಿರ್ತಾರಂತ ಕೇಳಿದ್ರೆ ಅವತ್ತ ಕೂಲಿ ಮಾಡಿ ಅವತ್ತ ದುಡ್ಕೊಂಡ್ ತಂದ್ ಅವತ್ತ 2 kg ಅಕ್ಕಿ ತಂದ್ ಸಂಜಿಗ್ ಚಂದಾಗ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಹೆಂಟ್ ಮಾಡಿರ್ತಾಳ. ಎಲ್ಲಾ ಕೋಳಿ ಮರಿಗಳನ್ನ ಹೆಂಗ್ ಕರ್ಕೊಂಡ್ ತಿಂತದಲ್ಲ ಹಂಗೆಲ್ಲಾ ಮಕ್ಳನ್ನ ರೌಂಡ್ ಕುಂದರ್ಸ್ಕೊಂಡ್ ಎಲ್ಲಾರಿಗ ಒಂದೊಂದ್ ತುತ್ತಿಟ್ಟು ತಾನು ಒಂದ್ ತುತ್ತು ತಿಂದ್ ಚಲೋದೊಂದು ಉದಯ ಟಿವಿ ಒಳಗ್ ಮೂವಿ ನೋಡಿ ಹೆಂಡತಿ ಮಕ್ಳು ಕರ್ಕೊಂಡ್ ಮಕ್ಕೊಂತಾನ. ಇದ್ರ ಇರ್ತಾನ, ಬೆಳಿಗ್ ಸತ್ರ ಹೊತ್ಕೊಂಡ್ ಹೋಕ್ಕಾರ. ಇದು ಯಾವ ಊಟ? ಇದು ಯಾವ್ದ್ರಿ? ಬಿಸಿ ಊಟ. ಬಿಸಿ ಊಟ ದುಡದ್ ತಿನ್ನೋದ. ರಟ್ಟಿ ತುಂಬಾ ದುಡಿ, ಹೊಟ್ಟಿ ತುಂಬಾ ಹೊಡಿ. ಇದು ಬಿಸಿ ಊಟ. ಬಿಸಿ ಊಟ. ಇನ್ನೊಂದು ಊಟ ಇರ್ತೈತಿ ಹಳಸಿದ ಊಟ ಅಂದ್ರೆ ಏನದ? ಹೆಂಡತಿ ದುಡ್ಯಾಕ್ ಕಳ್ಸುದ? ಅರ್ಥ ಆಗಿರ್ಬೇಕು ನೀವು. ಹೆಂಡತಿ ದುಡ್ಯಾಕ್ ಕಳ್ಸುದ? ಆಕಿ ದುಡ್ಕೊಂಡ್ ಬರ್ತಾಳ, ಕೂಲಿ ನಾಲಿ ಮಾಡ್ಕೊಂಡು ಇವ ಆರಾಮಕ್ಕಿ ಹೆದರ್ಸಿ ಅಕ್ಕಿ ದುಡ್ದಿದ್ರಾಗ ತಿಂತಾನಲ್ಲ, ಅವ ಹಳಸಿದ್ ತಿನ್ನವ ಅಂತ ಅರ್ಥ ಆಗತ್ತಲ್ಲ. ಯಾಕ ನಗಾಕತ್ತೀರಂದ್ರೆ ಇಲ್ಲಿ ಇರ್ಬೇಕು ಅಂತ ಅನಿಸ್ತದ. ನನಗೆ ಯಾಕ ಸಂಶಯ ಬರಾಕತ್ತದ, ನನಗ್ ಗೊತ್ತಿಲ್ಲ. ಹೆಂಡತಿ ದುಡ್ದಿದ್ ಯಾವ ತಿಂತಾನಲ್ಲ ಅವ ಹಳಸಿದ್ ತಿಂದಂಗ, ತಾನ್ ದುಡ್ದು ಎಲ್ಲಾ ಕರ್ಕೊಂಡ್ ತಿಂತಾನಲ್ಲ ಅವ ಬಿಸಿ ಬಿಸಿದ್ ಉಂಡಂಗ, ಹಿರೇರ್ ಮಾಡಿದ್ದೆ ಅಂತ ತಿಂತಾನಲ್ಲ ಅವ ತಂಗಳದುಂಡಂಗ. ಅದಕ್ಕೆ ವರ್ಕ್ ಈಸ್ ಡಿವಿನಿಟಿ, ವರ್ಕ್ ಈಸ್ ವರ್ಸಿಪ್ ಅಂತಂದ್ರು ನಮ್ಮವ್ರು. ಎಲ್ಲರ ಅಲ್ಲಿನ ನಮ್ಮ ಓಣ್ಯಾಗ ಬಾಳದಾರ ಅನ್ನಕತ್ತಾರ ಯಾರ ಹೆಣ್ಮಕ್ಳು. ಇರ್ಲಿ, ಅವ್ರಿಗೆ ನಾಳೆ ಹುಚ್ಚಲಿಂಗ್ ಚಲೋ ಬುದ್ಧಿ ಕೊಡಿಲ್ ದುಡ್ದು. ಅದಕ್ ನಾ ಹೇಳ್ತೇನೆ, ಈ ಗುಡ್ಯಾಗ ನಿಂತು ತೀರ್ಥ ತೊಂತಿರ್ಲಿ, ಹುಚ್ಚಪ್ಪನ್ ತೀರ್ಥ ಅದು ತೀರ್ಥ ಅಲ್ಲ. ನನ್ನ ದೃಷ್ಟಿಯೊಳಗೆ ತೀರ್ಥ ಅನ್ನುವಂಥದ್ದು ಎಲ್ಲರಿದೆ ಅಂತ ಕೇಳಿದ್ರೆ, ನಿನ್ ಸಂಸಾರಕ್ಕಾಗಿ ಮತ್ತೊಬ್ರು ತಿನ್ಬಾರ್ದು ಅಂತೇಳಿ ಮತ್ತೊಬ್ರು ಹೊಲ್ದಾಗ ದುಡಿ ಹೊತ್ನ್ಯಾಗ ಬೆವ್ರು ಬರ್ತದಲ್ಲ ಹಣಿ ಮ್ಯಾಗ, ಆ ಬೆವರೇ ಹುಚ್ಚಲಿಂಗನ ತೀರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಆಪ್ ಕಮಾಯಿ ಬಾಪ್ ಕಮಾಯಿ ಅಂತಿರ್ಲ. ಯಾರ ಹಾಸಿಟ್ಟಿದ್ರೆ ಮಕ್ಕೊಳಕ್ ಎಲ್ಲರಿಗೂ ಬರ್ತದ, ತಾನು ಹಾಸ್ಕೊಂಡ್ ಮಕ್ಕೊಂತಾನ ಅದು ನಿದ್ದಿ ಚೆನ್ನಾಗಿ ಬರ್ತದೆ, ಸೊಳ್ಳಿ ಕಡಂಗಿಲ್ಲಲ್ಲೇ. ಯಾರ ಹಾಸಿದ್ರೆ ಚಂದ ಸೊಳ್ಳಿ ಕಡಿತಿರ್ತಾವ. ಯಾಕೆ? ಪುಕ್ಷಟ್ಟಿ ತಿಂತಿರ್ತಾರ, BP ಬರ್ತದ, ಶುಗರ್ ಬರ್ತದ, ಡಮಾರ್ ನೋಡಿ ಹೊಕ್ಕನ. ಯಾಕೆ ಗೊತ್ತೇನ್? ಪುಕ್ಷಟ್ಟಿ ತಿನ್ಬಾರ್ದು. ಪುಕ್ಷಟ್ಟಿ ದುಡ್ಡದ್ದೇ ತಿನ್ಬೇಕು. ಅಂದ್ರೆ ನೀವು ನಾಳೆ ವರ ನೋಡಕ್ ಹೋಗ್ತೀರಿ ನೋಡ್ರಿ, ಗೆರಿ ನೋಡ್ಬೇಡ್ರಿ ಕೈಯಂದ್. ವರ ನೋಡಕ್ ಹೋದ್ ಬೇ ನಾ ಏನ್ ಹೇಳಕತ್ತೀನಿ, ನಿಮ್ಗೇನತ್ತೈತಿ? ನನಗೊಂದ್ ಚಿಂತೆ ಐತಿ, ನಿಮ್ಗೊಂದ್ ಚಿಂತೆ ಐತಿ ನೋಡಿ. ಏನು ಕನ್ಯೆ ನೋಡಕ್ ಹೋಗಿರ್ಲಿ ಅವ್ವ, ಹುಡುಗಿ ಏನ್ ಮಾಡ್ತಾನ ಏನ್ ನೋಡಕ್ ಹೋಗ್ಬೇಡ್ರಿ. ಹುಡುಗನ್ ಪರೀಕ್ಷೆ ಮಾಡ್ಬೇಕಂದ್ರ ಒಂದ್ ಹೇಳ್ತೀನಿ ನಾನು ಸನ್ನೆ. ನಿಮ್ಗೆ ಹೆಂಗ್ ಗೊತ್ತಾತ್ರಿ ಮುತ್ತಾರಂತೀರಿ? ಮತ್ತೆ ಅದನ್ನ ಕೇಳೋ ಪಕ್ಕಿ ನೀವು ಕೇಳ್ರಿ. ಏನ್ ಮಾಡ್ಬೇಕು ನಾವು? ಹುಡುಗಿಯರ್ ಹುಡುಗನ್ ಪರೀಕ್ಷೆ ಮಾಡ್ಬೇಕಂದ್ರ ನಿಮ್ಮ ಅವ್ವಗ ಅಪ್ಪಗ್ ಹೇಳಿಡ್ಬೇಕು. ಏನ್ ಹೇಳ್ರಿ ನೋಡೋಣ. ಸುಮ್ನೆ ಕೊಟ್ಟು ಬಿಡ್ತಾರ, ಮದುವೆ ಆಗಿ ಹೋಗ್ಬಿಡ್ತೀವ್ರಿ. ಅಲ್ಲಿ ಏನ್ರಿ ಯಾಕೆ ಮಾಡ್ಲಿ ಅಂತೀರ? ಹಂಗಲ್ಲ, ಪರೀಕ್ಷೆ ಮಾಡ್ಬೇಕ. ಬಂಗಾರ ಚಲೋ ಐತೆ ಅನ್ನಕ್ ಒಬ್ಬ ಪತ್ತಾರನ ಇಟ್ಟಿರ್ತೀರಿಲ್ಲ, ಹಂಗ ಮನುಷ್ಯ ಚಲೋ ಅದ ಅನ್ನಕ್ ಒಬ್ಬ ಪತ್ತಾರನ ಇಟ್ಕೋಬೇಕು ಮನ್ಯಾಗ. ಒಬ್ಬ ಪತ್ತಾರನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ತಮ್ಮ ಸ್ವಲ್ಪ ಕೈ ಕೊಡು ಅಂತ ಹೇಳಿ ನೋಡ್ಬೇಕಾ. ಹಿಂಗ ಕೈ ಕೊಡ್ತಾನಲ್ಲ, ಥ್ಯಾಂಕ್ಸ್ ಕೊಡ್ತಾನಲ್ಲ, ಹಿಂಗ ಇಚ್ಕಾಡಿ ನೋಡ್ಬಿಟ್ರಿ ಅಂದ್ರ ಆ ಕೈನ ಹಿಂಗ್ ಹಿಡಿದು ನೋಡ್ಬಿಟ್ರಿ ಅಂದ್ರ ಅದು ಮೆತ್ತಗ ಇತ್ತಂತ ತಿಕ್ಕೋರಿ ಹಳ್ಳಿಗತೆ. ಇದು ದುಡ್ದು ಹಾಕೋದಲ್ಲ, ನಾ ದುಡ್ದು ತಿನ್ನೋದು ಅಂತ ಅವತ್ತ ಡಿಸೈಡ್ ಮಾಡ್ಬಿಟ್ರಿ ನೀವು. ಅರ್ಥ ಆಗತ್ತಿಲ್ಲ? ಅದೊಂದ್ ಸ್ವಲ್ಪ ಹಾರ್ಡ್ ಗಿಡಿತ್ತಂತಿಕ್ಕೋ, ಕೈ ಹಿಂಗೆಲ್ಲ ಬಾಳ್ ಬಿರ್ಸಿತ್ತಂತಿಕ್ಕೋ, ಈ ಹುಡುಗ ದುಡ್ದು ಹಾಕ್ತಾನ, ಇವ್ನ್ ಮಾಡ್ಕೊಳಕ್ ಅಡ್ಡಿ ಇಲ್ಲ. ಯಾ ಸ್ವಾಮಿಗಳು ಕೇಳ್ಬೇಡ್ರಿ, ಯಾ ದೇವ್ರ ಪಂಚಾಂಗ ನೀವ ಹೇಳಾರ. ಅರ್ಥ ಮಾಡ್ಕೊರಿ ಹೆಣ್ಮಕ್ಳು, ನೀವು ಅರ್ಥ ಮಾಡ್ಕೋಬೇಕ. ಹಂಗ ಮಾಡ್ರಿ, ಜೀವನದಾಗ ನಿಜವಾದ ಚಲೋ ಗಂಡ ಸಿಗ್ತಾನ. ಇವತ್ತು ಹುಷಾರಾದ್ರಲ್ಲ ಎಲ್ಲಾರ? ಇಷ್ಟು ದಿವಸ ಗೊತ್ತಾಗ್ಲಿಲ್ಲಲ್ರಿ, ಮತ್ತೆ ಯಾರ ದಾಟಿ ಬಿಟ್ಟು ಅಂತೀರಿ ಅದವ್ರ? ನೋಡ್ರಿ, ಇರ್ಲಿ. ಹೀಗೆ ಇಲ್ಲಿ ನೋಡ್ರಿ, ಹುಚ್ಚಲಿಂಗ ಮತ್ತೆ ಬಂದ ಮಲ್ಲಪ್ಪನವ್ರ ಮನೆಯಲ್ಲಿ ಕಾಯಕ ಮಾಡ್ಲಿಕ್ಕೆ ಹತ್ತಾನ. ಒಂದು ದಿನ ಕಾಯಕವನ್ನು ಮಾಡುವಂತ ಹರಗುವಂತ ಸಂದರ್ಭದಲ್ಲಿ ಅವ್ರ ಹೊಲದಾಗ ಒಂದು ಬದುವು ಇರ್ತದ. ಆ ಬದುವಿನಾಗ ರಕ್ಕಸ್ಪಳಿ ಗಿಡ ಬೆಳೆದಿರ್ತದೆ. ಅದನ್ನ ಅವನ್ ಗೆಳೆಯ ಶಿವಗೊಂಡ ಅಂತ ಇರ್ತಾನ, ಕೊಯ್ತಾ ಇರ್ತಾನ.
ಕೊಯ್ಯೋ ಮುಂದೆ ಆ ರಕ್ಕಸ್ಪಳಿ ಒಳಗೆ ಏನಿರ್ತದ ಅಂತ ಕೇಳಿದ್ರೆ ಒಂದು ದೊಡ್ಡ ನಾಗರಾವ್ ಇರ್ತದೆ. ಅವ ಕೊಯ್ಲಿಕ್ ಹೋಗ್ತಾನೆ. ಕೊಯ್ಲಿಕ್ ಹೋದಾಗ ಆ ಹಾವು ಏನ್ ಮಾಡ್ತದ ಕೇಳಿ ಕುಡ್ಗೋಲ್ ಬಡದ್ ಬಿಡ್ತದೆ. ಕುಡ್ಗೋಲ್ ಬಡದಾಗ ಅದ್ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಶಿವಗೊಂಡನ ಕೈಗೆ ಬಂದು ಕಡದ್ ಬಿಡ್ತದೆ. ಕಡದಾಗ ವಿಷ ಇರ್ತದೆ. ಅಕ್ಬರ್ಲೆ ಬೀಳ್ತಾನೆ. ಬಾಯಾಗೆಲ್ಲ ಬುರುಗ್ ಬರಾಕತ್ತದ. ನಾಗರಹಾವಿನ ವಿಷ ಅಂದ್ರೆ ಭಯಂಕರ ಬಿಡ್ತದೆ. ಹುಚ್ಚಲಿಂಗನಿಗೆ ಏನು ಅಮೃತವನ್ನು ಕುಡ್ದಿರ್ತಾನಲ್ಲ, ಆ ಶಕ್ತಿಯನ್ನು ಬಳಸಿ ಏನ್ ಮಾಡ್ತಾನಂತ ಕೇಳಿದ್ರೆ, ಯಾವ ಶಿವಗೊಂಡನಿಗೆ ನಾಗರಹಾವ ಕಡ್ದಿರ್ತದಲ್ಲ, ತನ್ನ ಬಾಯನ್ನ ಹಚ್ಚಿ ಎಲ್ಲಿ ಕಡ್ದಿರ್ತದಲ್ಲ, ಹಾವು ಕಡ್ದಾಗ 2 ಹಲ್ಲು ಹಿಂಗ್ ಮೂಡಿದ್ದು ಅಂತ ಕೇಳಿದ್ರೆ ನಾಗರಹಾವ ವಿಷಕಾರಿ ಹಾವು ಅಂತ ತಿಳ್ಕೊಬೇಕು. ಜಾಸ್ತಿ ಹಲ್ಲು ಮೂಡಿದ್ವು ಅಂದ್ರೆ ನೀವೇನ್ ಚಿಂತೆ ಮಾಡೋ ವಿಚಾರ ಇಲ್ಲ, ಅಲ್ಲೇ ಆರಾಮಾಗ್ಬಿಡ್ತೈತಿ. 2 ಹಲ್ಲು ಹಿಂಗ್ ಕಡದ್ ಹಿಂಗ್ ತೂತ್ ಬಿದ್ದಿತ್ತು ಅಂತ ಕೇಳಿದ್ರೆ 2 ಹಲ್ಲು, ಅದು ನಾಗರಹಾವು ಇರಬೇಕು. ಅಥವಾ 5 ತರ ಹಾವು ಬರ್ತಾವ. ನಾಗ, ಕಾಳಿಂಗ, ಗೋಣಸ್, ಮಣಿಯಾರ, ಹಿಂಗ 5 ಒಟ್ಟ ಈ ಹಾವಿನ ಜಾತಿಯಲ್ಲಿ 5 ವಿಷಕಾರಿ ಹಾವು. ಉಳಿದಂತವು ವಿಷಕಾರಿ ಇಲ್ಲ. ಅವು ಕಡಿದ್ರು ಏನಾಗಲ್ಲ. ನಾನ್ ಪಾಯ್ಸನಸ್ ಸ್ನೇಕ್ಸ್ ಅಂತಾರ ಅದಕ್ಕೆ. ನೀವು ಹೋದಾಗ ಎಂಟಿ ವೈರಸ್ ಅಂತ ಅವ್ರು ಕೊಡ್ತಾರ, ಎಂಟಿ ಪಾಯ್ಸನ್ ವೈರಸ್ ಅಂತ ಕೊಡ್ತಾರ ಡಾಕ್ಟರ್ಸ್. ಅದನ್ನೆಲ್ಲ ಸರ್ಕಾರಿ ದವಾಖಾನೆ ಒಳಗೆ ಇರ್ತದೆ. ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಈ ಭಾಗದಾಗ ನೀವು ಕೆಲ್ಸಕ್ಕೆ ಹೋಗಿರ್ತೀರಿ. ಹೋದ್ ಹೊತ್ನ್ಯಾಗ ನಿಮ್ಗೆ ಏನೋ ಕಡಿ ತಂದ್ ಗುಟ್ಲೆ ನೀವು ತಿಳ್ಕೊಬೇಕೇನ, 2 ತೂತ್ ಹಿಂಗ್ ಬಿದ್ದಿದ್ದು ಅಂತ ಕೇಳಿದ್ರೆ ಅದ ವಿಷಕಾರಿ ಹಾವು ಕಡ್ದತಿ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಅದ್ರ 3 ಇದ್ದು 4 ಇದ್ದು ಏನಾಯ್ತು ಅಂತ ಕೇಳಿದ್ರೆ ಅದು ನಿಮ್ಗೆ ಏನು ಅಪಾಯ ಆಗಂಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಹಂಗ ಹಾವು ಕಡ್ದಿತ್ತು. ಹಾವು ಕಡ್ದಾಗ ಅವನಿಗೆ ಬಾಯಾಗ ಬುರು ಬರಾಕತ್ತಿತ್ತು ಶಿವಗೊಂಡನಿಗೆ. ಹುಚ್ಚಲಿಂಗ ಬಂದು ನೋಡ್ತಾನ, ಇವ ಬಾಯಾಗ ಬರು ಬಂದ್ ಬಿದ್ದು ಬಿಟ್ಟಿರ್ತಾನ. ಚಂದ್ರಪ್ಪ ತಾಯಿಯನ್ನ ನೆನೆಸ್ತವನೇ, ಆ ಅಮೃತ ಕಳಶವನ್ನ ನೆನೆಸ್ತವನೇ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಎಲ್ಲಿ ಹಾವು ಕಡ್ದಿರ್ತದಲ್ಲ ಅಲ್ಲಿ ಬಾಯಿ ಹಚ್ಚಿ ಜಗ್ತಾನೆ. ವಿಷವೆಲ್ಲ ಹೊರಗೆ ಬರ್ತದೆ. ಸತ್ತಿರ್ತಕ್ಕಂಥ ಶಿವಗೊಂಡ ಎದ್ದು ಕುಂದಿರ್ತಾನೆ. ಹುಚ್ಚಲಿಂಗನ ಪವಾಡ. ಹೀಗೆ ಅನಂತ ಪವಾಡಗಳಾಕ್ಕವು. ಊರಾಗೆಲ್ಲ ಗೊತ್ತಾಗ್ತದೆ. ಹುಚ್ಚಲಿಂಗ ಅಂದ್ರೆ ಈಗ ಹೊಳ್ಳಿ ಬಂದಾನಲ್ಲ, ಅಪವಾದ ತಗೊಂಡು ಹೋಗಿ ಹೊಳ್ಳಿ ಬಂದಾನಲ್ಲ, ಇವ ಆ ಹುಚ್ಚಲಿಂಗ ಅಲ್ಲ, ಇವ ತಪಸ್ವಿ ಆಗಿರ್ತಕ್ಕಂಥ ಹುಚ್ಚಲಿಂಗ ಅನ್ನೋದು ಊರಾಗೆಲ್ಲ ಮತ್ತೆ ಗೊತ್ತಾಗ್ತದೆ. ಈ ರೀತಿ ಅವನು ಬದುಕು ಅನ್ನುವಂತಹದ್ದು ಏನಾಗ್ತದೆ ಅಂತ ಕೇಳಿದ್ರೆ ಅರಳ್ತಾ ಇದೆ. ಹೀಗೆ ದೇಶ ಸಂಚಾರವನ್ನ ಮಾಡಿ ಮತ್ತೆ ಹುಚ್ಚಲಿಂಗ ಎಲ್ಲಿ ಹೊಕ್ಕಾನ ಅಂತ ಕೇಳಿದ್ರೆ ಅವನ ಹಗಲೆಲ್ಲ ವಿಚಾರ. ಹುಚ್ಚಲಿಂಗ ಚಂದ್ರಗಿರಿಗೆ ಹೋಗ್ತಾ ಇರ್ತಾನೆ. ಚಂದ್ರಗಿರಿಗೆ ಹೋದಾಗ ಈ ಸಲ ತಪಸ್ಸನ್ನು ಕುಂಡಿರ್ತಾರ. ಬಹಳ ಮಂದಿ ಚಂದ್ರಮ್ಮ ತಾಯಿಯಲ್ಲಿರ್ತಕ್ಕಂತ ಚಂದ್ರಾಯುಧ ಇವೆಲ್ಲ ನೋಡಿದಿರಿ. ಚಂದ್ರಾಯುಧವನ್ನ ಅಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆ ಚಂದ್ರಾಯುಧವನ್ನ ನಾ ಪಡ್ಕೋಬೇಕಂತ 4 ಮಂದಿ ಏನ್ ಮಾಡ್ತಿರ್ತಾರ ಅಂತ ಕೇಳಿ ನನಗ ಅಂತಿರ್ತಾರೆ. ಅದನ್ನ ಯಾರಿಗ್ ಕೊಡೋದು? ಒಂದು ಚಾಕುನ ನಿನ್ನೊಬ್ಬಕಿ ಹುಡುಗಿ ಕೊಂದಾನ, ಅಂಜಲಿನ ಅಂತ ಮೂರ್ಖನ್ ಕೈಯಾಗ ಸಿಕ್ಕ್ರೆ ಒಂದು ಹುಡುಗಿ ಸತ್ತಕ್ಕಳ. ಅದೇ ಚಾಕುನ ಒಬ್ಬ ಡಾಕ್ಟರ್ನ ಕೈಯಾಗ ಸಿಕ್ಕ್ರೆ ಹೊಟ್ಟಿಯೊಳಗಿರ್ತಕ್ಕಂಥ ಗಂಟು ತೆಗೆದು ಹಾಕ್ತಾನೆ. ಅದೇ ಚಾಕುನ ಒಬ್ಬ ಕ್ಷೌರಿಕನ್ ಕೈಯಾಗ ಕೊಟ್ರೆ ಮೀಸಿ ಗಡ್ಡ ಎಲ್ಲ ಬೋಳಿಸಿ ಒಗಿತಾನ. ಚಾಕು ಕಡ್ಡಿ ಡಬ್ಬಿ ಒಂದೇ. ಒಬ್ಬ ಒಳ್ಳೆಯವನ್ ಕೈಯಾಗ ಸಿಕ್ಕ್ರೆ ಹುಚ್ಚಲಿಂಗನ ಮುಂದೆ ನಂದಾದೇವಿಗೆ ಉರಿತದ ಕಡ್ಡಿಯಿಂದ ಗೀಚೋದ್ರಿಂದ. ಒಬ್ಬ ಮೂರ್ಖನ್ ಕೈಯಾಗ ಸಿಕ್ಕ್ರೆ ಯಾರ್ದೋ ಬಳಿಗೆ ಬೆಂಕಿ ಹಚ್ಚಿಡ್ತಾನ. ಕಡ್ಡಿ ಡಬ್ಬಿ ಇದು ಅಲ್ಲ. ಯಾವ್ದು ಮುಖ್ಯ? ಅದನ್ನ ಬಳಸುವಂತ ವಿಧಾನ ಬಹಳ ಮುಖ್ಯ ಅನ್ನುವಂತ ಮಾತನ್ನ ನಮ್ಮವ್ರು ಹೇಳ್ಕೊಂಡ್ ಬರ್ತಾರೆ. ಹಂಗ ಚಂದ್ರಾಯುಧವನ್ನ ನಾನ್ ಪಡ್ಕೋಬೇಕಂತ ಹೇಳಿ ವಿಚಾರ ಮಾಡ್ತಿರ್ತಾರ. ಆ ಚಂದ್ರಾಯುಧ ಯಾರಿಗ್ ಸಿಕ್ತು, ಅದನ್ನ ಯಾರ್ ಪಡ್ಕೊಂಡ್ರು, ಅದರಿಂದ